ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗೋಕುಲ ಗ್ರಾಮದ ಪ್ರಸಿದ್ಧ ಹಿರಿಯ ಭಜನಾ ಕಲಾವಿದರಾಗಿರ್ತಕ್ಕಂಥ ಭೀಮ್ಸಿ ಮಾಸ್ತರ್ ಗೋಕುಲ್ ಅವರೊಂದಿಗೆ ಬರ್ರಿ ನೋಡ್ಕೊಂಬರೋಣ. ಹಲೋ ಸರ್. ಹಲೋ ರೀ. ಗುರುಗಳ ನಮಸ್ಕಾರ ರೀ. ನಮಸ್ಕಾರ ರೀ. ಭೀಮ್ಸಿ ಮಾಸ್ತರ್ ಹೌದಲ್ರಿ? ಹಲೋ, ಭೀಮ್ಸಿ ಮಾಸ್ತರ್ ಹೌದಲ್ರಿ? ಹೌದ್ರಿ. ಭೀಮ್ಸಿ ಬುಧನ್ ಅವ್ರ ಅಂತ ಹೇಳಿ ಸರ್, ಗೋಕುಲ ರೀ. ಗುರುಗಳ ನಮಸ್ಕಾರ ರೀ. ನಮಸ್ಕಾರ ರೀ. ಏನಿಲ್ರಿ, ಇಲ್ಲಿ ಈಗ ಎಲ್ಲಿದ್ರಿ ಹೇಳ್ರಿ? ನಾವ್ ಇಲ್ಲಿ ಗೋಕುಲ್ ಬಸ್ ಸ್ಟ್ಯಾಂಡ್ ಅಂತ ಅದಾರಿ ಸರ್. ಹೌದ್ರಿ? ಹ್ಞೂನ್ರಿ. ಏನಿಲ್ಲ, ನಾವು ನಿಮ್ದೊಂದು ಸಂದರ್ಶನ ಮಾಡ್ಬೇಕಂತೇಳಿ ಬಂದೇವ್ರೀಗ. ಹ್ಞೂನ್ರಿ. ನಾವು ಇಲ್ಲಿ ಧಾರಾವತಿ ಹನುಮಪ್ಪನ ದೇವಸ್ಥಾನ ಐತಿಲ್ರಿ? ಹ್ಞೂನ್ರಿ. ಇಲ್ಲೇ ಬಂದಿದ್ವಿ. ಹ್ಞೂನ್ರಿ ಸರ್. ಈಗ ನೀವು ಈ ಕಡೆ ಬರ್ತಿರೋ ನಾವ್ ಅಲ್ಲೇ ಬರೋಣ್ರಿ ಅಂತೇಳಿ? ಇಲ್ರಿ, ಇಲ್ಲಿ ಧಾರವತಿ ಹನುಮಪ್ಪನ ಗುಡಿಗೆ ಬರ್ರಿ ಸರ್. ಇಲ್ಲೇ ಬಂದ್ಬಿಡ್ರಿ? ಹ್ಞೂನ್ರಿ, ಇಲ್ಲೇ ಬರ್ರಿ, ಇಲ್ಲಿಂದ ಮಾಡ್ಕೊಂಡು ಹೋಗ್ರಿ ಸರ್. ಸರಿ ಸರಿ. ಈಗ ನಾವು ಇಲ್ಲೇ ಬರ್ತೇವ್ರಿ ಸರ್. ಈಗ ನಾವು ಆಲ್ರೆಡಿ ಇಲ್ಲಿ ಬಂದೇವ್ರಿ. ಹ್ಞೂನ್ರಿ. ನೀವ ಬಂದ್ಬಿಟ್ರಲ್ಲ, ನಿಮ್ ಸಂಬಂಧ ಸ್ವಲ್ಪ ಇಲ್ಲಿ ವೇಟ್ ಮಾಡ್ತಿರ್ತೀವಿ. ಆಯ್ತ್ರಿ ಸರ್, ನಾವ್ ಒಂದ್ 2 ಮಿನಿಟ್ ಬಂದೇ ಬಿಡ್ತೀವ್ರಿ ಸರ್. 5 ನಿಮಿಷ ಇರಿ ಇಲ್ಲಿ. ಸರಿ ಸರಿ ಸರಿ. ಓಕೆ ಓಕೆ ಓಕೆ. ಬರ್ರಿ ಬರ್ರಿ. ನಮಸ್ಕಾರ ಬರ್ರಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಬರ್ರಿ. ನಮಸ್ಕಾರ ಬರ್ರಿ. ನಮಸ್ಕಾರ ಬರ್ರಿ. ನಮಸ್ಕಾರ ನಮಸ್ಕಾರ. ಭಾಳ ಬಂದು ಸರ್. ಬರ್ರಿ. ಇಲ್ರಿ, ಭಾಳ ತಂದ್ರೇನ್ರಿ? ಅಂತ ಒಂದ್ ಅರ್ಧ ಗಂಟೆ ಆತ್ರಿ. ಅದಕ್ಕೆ ನಿಮ್ಗೆ ಫೋನ್ ಹಚ್ಚಿದ್ವಲ್ಲ, ಸ್ವಲ್ಪ ಇಲ್ಲೇ ವೇಟ್ ಮಾಡ್ಕೊಂತ ಇದ್ವಿ. ಎಲ್ಲ ಟಿಮ್ಮ ಬಂದೈತಲ್ರಿ? ಎಲ್ಲ ಎಲ್ಲ ಟಿಮ್ಮರಿ. ಹಾ. ಓಕೆ ಓಕೆ ಓಕೆ. ಈಗ ನಾವು ನಿಮ್ದು ಒಂದು ಸಂದರ್ಶನ ಮಾಡ್ಬೇಕಂತ ಬಂದಿದ್ವಿ. ಈಗ ನೀವು ನೋಡ್ರಿನ ನಮ್ಮ ಚಾನಲ್ ಕರುನಾಡ ರತ್ನಗಳು ಅಂತ ಚಾನಲ್ನಾಗ ಬಹಳಷ್ಟು ಮಂದಿ ನಿಮ್ಮಂತ ಹಿರಿಯ ಕಲಾವಿದರ ಅವ್ರದ್ದೆಲ್ಲಾರು ನಿಮ್ಗೆ ಹೆಂಗ್ ಬಂದೇವಿ ಇದೇ ತರ ಅವ್ರ ಊರಿಗೆ ಹೋಗಿ ಸಂದರ್ಶನ ಮಾಡಿದ್ರಾಗ ತೋರ್ಸೇವಿ ನೋಡ್ರಿ. ಅದ್ರಾಗ ಅದೇ ತರನ ಈಗ ನಿಮ್ದು ಒಂದ್ ಮಾಡ್ಬೇಕಂತೇಳಿ ನಿಮ್ ಊರಿಗೆ ಬಂದೇವಿ. ಈಗ ಇಲ್ಲೇ ಬಂದಿದ್ದ ಚಲೋತ್ರಿ. ಧಾರಾವತಿ ಹನುಮಪ್ಪನ ಗುಡಿನೂ ಏನೋ ಒಂದು ಪವಿತ್ರ ಸ್ಥಳ. ಅದಕ್ಕೆ ಇಲ್ಲೇ ಫಸ್ಟ್ ಇಲ್ಲಿ ಮಾಡಿ ಮುಂದೆ ಕೆಲಸ ರೀ ನಮ್ಮ. ಬರ್ರಿ ಮಾಡು ಬರ್ರಿ. ಸರಿ. ಓಕೆ. ನಮಸ್ಕಾರ. ಬರ್ರಿ. ಶನಿವಾರ ಗಂಧ ಭಾಳ ಇರ್ತದಲ್ರಿ? ಶನಿವಾರ ಭಾಳ ಗಂಧ ಸರ್. ಅಮಾವಾಸ್ಯೆ ಶನಿವಾರ ರೀ ಸರ್. ದಿನಂಪ್ರತಿ ಆದ್ರೂ ರೀ ಬಂದು ಇದು ಮಾಡ್ತಾರೆ ಸರ್. ಇದು ಬಸವಣ್ಣ ಇದಾತಲ್ರಿ? ಇದ ಹ್ಞೂ ಸರ್. ಆಟ ಆತವ್ರಿಗೆ ಆ ಟೈಮ್ನಾಗ? ಹ್ಞೂ ರೀ ಸರ್. ಓಹೋ. ಬಸವಣ್ಣ ದೇವ್ರ ಭಾಳ ದೊಡ್ಡ ಸತ್ಯ ಐತ್ರಿ ಅದರಿಂದ ಒಂದು. ಒಂದ್ ವರ್ಷ ಆತನ್ರಿ? ಆಗಿಲ್ಲ. ಈಗ ಮತ್ತೊಂದ್ ಐತೇನ್ರಿ? ಮತ್ತೊಂದು ಊರಿ ಜೋಪಾನ ಮಾಡೋರು ಈಗ ಬರ್ರಿ. ಅವನು ಜೋಪಾನ ಮಾಡಿದ್ರಿ ಸಣ್ಣದಿರ್ತೀರಿ. ನಾಗಪ್ಪ ಮರಬಣ್ಣ ಅವ್ರ ಅಂತೇಳಿ ಇವ್ರು ತಮ್ಮಾರಿ ಅವ್ರು.
ನಮ್ಮ ಬದನಿ ಭದ್ರ ಬುಣಾದಿ ಹಾಕ್ತಾರ ಹಿರಿಯರು ಸರ್ ಕರೆಕ್ಟ್ ಕರೆಕ್ಟ್ ತಿಳಿ ಹಿರಿಯರ ಅಂದ್ರಿ ಸದ್ಯ ಇಲ್ಲ ಫಸ್ಟ್ ಬುನಾದಿ ಇವ್ರ ರೀ ಇವ್ರ ಇನ್ಮೇಲೆ ನಾವು ರೀ ಸರ್ ಈಗ ಅವ್ರು ಗುರುಗಳು ಅವ್ರು ಶನಿವಾರ ಬರ್ಲಿಕ್ಕೂ ರೀ ಅವರು ಹಾಡ್ತಾರೆ ಬದಲಿ ಈ ಭಾಷೆ ಪದ ಹೇಳ್ತಾರ ಇಲ್ಲ ಇಲ್ಲ ಖುಷಿ ಆಗ್ತದೆ 82 83 ವಯಸ್ಸಿಗೆ ಅವ್ರು ಒಳಗೆ ಹೋಗ್ಬರ್ರಿ ಅವ್ರೆಲ್ಲ ಒಳಗೆ ಅಲ್ಲಪ್ಪ ನಾವು ಕೂಡ ಒಂದು ಈಗ ನಮ್ಮ ಹುಬ್ಬಳ್ಳಿ ಒಳಗ ಅಂದ್ರೆ ಬಹಳ ಪ್ರಸಿದ್ಧಿ ಆಗೈತ್ರಿ ಇದು. ಸಿದ್ಧಾಗಿದ್ರಿ ಸರ್ ಎಲ್ಲೆಲ್ಲಿ ಜನ ಬರ್ತಾರೆ ಈ ಹುಬ್ಬಳ್ಳಿ ಒಳಗೆ ನೋಡಕ್ ಏನಿಲ್ಲ ಅಂತ ಇರ್ತಾರಲ್ಲ ಸಿದ್ದಾವಡಪ್ಪನ ಮಠ 3000 ಮಠ ಬಿಟ್ರೆ ಏನಿಲ್ಲ ಅಲ್ಲಿ ಅಂತ ಇರ್ತಾರೆ ಬಹಳ ಜನ ಹೊರಗೆ ಪ್ರವಾಸಿಗರ. ಈಗ ನಮ್ಗ ಈ ಹುಬ್ಬಳ್ಳಿ ಒಳಗೆ ಇದು ಒಂದು ಪ್ರವಾಸಿ ತಾಣ ಹಾಗೆ ಹೋಗೈತಿ ಈಗ. ಯಾಕಂದ್ರೆ ಅಲ್ಲಿ ಧಾರಾವತಿ ಹನುಮಪ್ಪನ ಗುಡಿ ಸಾಕು ಅಲ್ಲಿ ಒಂದು ನೋಡುವಂಥದ್ದು ಐತಿ. ಆಮೇಲೆ ಅಲ್ಲಿ ಆಂಜನೇಯನ ದೇವಸ್ಥಾನ ಐತಿ. ಬಹಳ ಜನ ಬರ್ತಾರ. ನಮಗೂ ಖುಷಿ ಅನಿಸ್ತ್ರಿ. ನಮ್ಮ ನೀವು ಈಗ ಇಲ್ಲಿನೂ ಭಜನಾ ಸೇವಾ ಮಾಡ್ತೀರಿ? ಮಾಡ್ತೇವ್ರಿ ಸರ್. ಹಾ 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 ಅಜರ ಈಗ ನೀವು ಫಸ್ಟ್ ಸೇವೆ ಮಾಡುವಾಗ ಈ ದೇವಸ್ಥಾನ ಇದ್ದಿದ್ದಿಲ್ಲ ಇತ್ರಿ ಅವಾಗ ಐತೆ ಸಂಪೂರ್ಣ ಸ್ವಲ್ಪ ಸಣ್ಣದೈತೆ. ಆಮೇಲೆ ಹಾ 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 ಈಗ ನಿಮ್ಗೆ ಎಷ್ಟು ವಯಸ್ಸಿಲ್ರಿ? 83 84 83 80 ಹೆಚ್ಚು ಕಡಿಮೆ ಅದ್ರ ಮೇಲೆ 83 ಮೇಲೆ. ಈಗ ಅವಾಗಿಂದನು ಇದು ದೇವಸ್ಥಾನ ಐತಿ. ಅಟ ಇದನ್ನ ಇಂಪ್ರೂವ್ ಮಾಡ್ಕೊಂತ ಬಂದಾರ. ಬರ್ರಿ ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ನೀವು ಭಜನೆ ಮಾಡಕತ್ತಿ ಎಷ್ಟು ವರ್ಷ ಆತ್ರಿ? ನಾವು ಭಜನೆ ಮಾಡಕತ್ರಿ 36 ವರ್ಷ ಆತ್ರಿ. ಹೌದ್ರಿ? ಹ್ಞೂ ಸರ್. ಈ 36 ವರ್ಷ ಅಂದ್ರೆ ಈಗ ನಿಮ್ಗೆ ಎಷ್ಟು ವರ್ಷ ರೀ? ನಮ್ಗೆ ಈಗ ರೀ 58 ವರ್ಷ ರೀ ಸರ್. 58 ರೀ? 58 ನಡೀತೀರಿ ಸರ್. ಹಂಗಾರೆ 60 ಲಗತ್ ಬಂದಿರಿ? ಹ್ಞೂ ರೀ ಸರ್. ಹಾ ಅಡ್ಡಿಲ್ಲ. ಈಗ ನಾನ್ ನೋಡ್ರಿ ನಿಮ್ಗೆ ಅಷ್ಟು ವರ್ಷ ಅನ್ಸಂಗಿಲ್ಲ. ಇರ್ಬೇಕು ಇವ್ರಿಗೆ ಭಾಳ ಅಂದ್ರೆ ಒಂದು 35-40 ವರ್ಷ ಇರ್ಬೋದು ಅಂತ ಇವ್ರು ಅನ್ನುವಂಗ ನಮ್ಗೆ ಅನಿಸ್ತೀರಿ ನೀವು. ಹ್ಞೂ ರೀ. ನೀವು ಈಗ ಹಂಗಾರೆ ಅಷ್ಟು ವರ್ಷ ಆತಂದ್ರೆ ಮೊದಲೇ ನೀವು ಯಾವ ದೇವಸ್ಥಾನದಾಗ ಮಾಡ್ತಿದ್ರಿ ಭಜನ? ನಾವು ಮೊದಲು ರೀ ಹನುಮಂತರ ಗುಡಿ ಒಳಗೆ ಮಾಡ್ಕೊಂತ ಬಂದಿವ್ರಿ ಸರ್. ಗೋಕುಲ ಗ್ರಾಮದೊಳಗ ಹನುಮಪ್ಪನ ಗುಡಿ ಒಳಗೆ ಮಾಡ್ತೀವಿ ಸರ್. ಹಾ ಮತ್ತೆ ಇದು ಹನುಮಪ್ಪನ ಗುಡಿ ಮೊದಲ ಐತನ್ರಿ ಇದು ಧಾರಾವತಿ? ಧಾರಾವತಿ ಗುಡಿ ಮೊದಲ ಐತ್ರಿ ಸರ್. ಮೊದಲ ಸಣ್ಣ ಪ್ರಮಾಣ ಅಷ್ಟೇ ಹಿಂದೆ ಹಿರಿಯರು ಇದು ಮಾಡ್ಕೊಂತ ಬಂದಿದ್ರಿ. ಅದನ್ನೆಲ್ಲ ಇದಾಗಿಂದ ಮತ್ತೆ ಈಗ ದೇವಸ್ಥಾನ ಇದು ಮಾಡಿದ್ರಿ ಸರ್. ಅಂದ್ರೆ ಇದಕ್ಕ ಧಾರಾವತಿ ಅಂತೇಳಿ ಯಾಕೆ ಅಂತಾರ? ಒಂದು ಏರಿಯಾದ ಹೆಸರು ಅಥವಾ ದೇವಸ್ಥಾನದ್ದು ಅದೇನ ಯಾರಿಗಾರ ಗೊತ್ತೈತೇನ್ರಿ ಇದ್ರಾಗ? ಇದ್ರೊಳಗ್ರಿ ಸರ್ ಹಿಂದೆ ಧಾರಾವತಿ ಪಟ್ಟಣ ಅಂತೇಳಿ ಒಂದು ದೊಡ್ಡ ಕ್ಷೇತ್ರನ ರೀ ಸರ್ ಇದು. ಅವಾಗಾದ್ರು ರೀ ಅದ್ ಏನ ಒಂದು ಯುಗದಾಗ್ರಿ ಎಲ್ಲಾ ಇದಾಗಿಂದ್ರಿ ಸರ್. ಈ ಹನುಮಪ್ಪನ ಗುಡಿ ಒಂದ ಓದಿತ್ತಂತ್ರಿ ಸರ್ ನಮ್ಮ ಹಿರಿಯರ ಕಾಲದಿಂದ. ಅವಾಗಿದ್ದು ಮನಿ ಅಂತ ಇದ್ದು ಅಂತ್ರಿ ಸರ್. ನೋಡ್ರಿ ಆಗಿನ ಕಾಲದಿಂದ ಇನ್ನೂವರೆಗೂ ಹನುಮಪ್ಪ ಒಂದು ಬಾಳ ಐತ್ರಿ. ಯಾಕಂದ್ರ ನೋಡ್ರಿ ನಮ್ಮ ಈಗ ಆಗಲ್ಲಿ ಆದ್ರೂ ಒಂದ್ರಿ ನಮ್ಮ ಹುಬ್ಬಳ್ಳಿ ಈ ಒಂದು ಸಿಟಿ ಒಳಗ ಹುಬ್ಬಳ್ಳಿ ಧಾರವಾಡ ನಗರದೊಳಗ ಈ ಧಾರಾವತಿ ಆಂಜನೇಯನ ದೇವಸ್ಥಾನ ಬಹಳ
ಪ್ರಸಿದ್ಧಿ ಆಗೈತಿ. ಹೌದ್ರಿ ಆಮೇಲೆ ಸಾಕಷ್ಟು ಹೊರಗಿಂದ ಜನ ಬಾಳ ಬರ್ತಾರೆ ಇಲ್ಲಿ. ಭಾಳ ಬರ್ತಾರೆ ನಮ್ಮ ಧಾರವಾಡ ಜಿಲ್ಲಾ ಅಷ್ಟೇ ಯಾಕ್ರಿ ನಮ್ಗೆಲ್ಲ ಕರ್ನಾಟಕ ಮಂದಿನ ಬರ್ತದ್ರಿ. ಹ್ಞೂ ಸರ್. ಯಾಕಂದ್ರೆ ಮೊದಲ ನಾವು ಇಲ್ಲೇ ನಮ್ಮ ಬೈರಿದರ್ಕೊಪ್ಪ ಇಲ್ಲೇ ಬಾಜು ಹಳ್ಳಿ ಅಂದ್ರು ಸಹಿತ ಹ್ಞೂ ಸರ್. ನಾವು ಕೇಳ್ತಿದ್ವಿ, ಹ್ಞೂ ಸರ್. ಇಲ್ಲಿ ಬರಕ್ ಹಾಕಿದ್ದಿಲ್ಲ. ಅದಕ್ಕೆ ನಾವು ಅವಾಗ ಕೆಲವೊಂದಿಷ್ಟು ಭಜನಾ ಕಾರ್ಯಕ್ರಮಗಳನ್ನು ಇಟ್ಟಿದ್ರಿ ಇಲ್ಲಿ. ಅವಾಗೆಲ್ಲ ಬಂದಾಗಲಿ ಹ್ಞೂ ಸರ್. ಆಮೇಲೆ ಅವಾಗ ನಾವು ಬರ್ತಾ ಇರ್ತೀವಿ ದರ್ಶನ ತಗೊಳಕ. ಖುಷಿ ಅನಿಸ್ತೇವೆ ನಮ್ಗೆ. ನಾವು ಇಲ್ಲಿ ಬಂದಾಗ ಒಮ್ಮೆ ಅನಿಸ್ತಿದ್ವಿ, ಹ್ಞೂ ಸರ್. ನಾವು ಇಲ್ಲಿ ಬರ್ತೇವೆ ನಮ್ಮ ಗೋಕುಲ ಭೀಮ್ಸಿ ಗುರುಗಳು ಏನೋ ಭೇಟಿ ಆಗ್ತಾರ ಏನೋ ಅಂತೇಳಿ. ಯಾಕಂದ್ರೆ ಊರ್ ಬಿಟ್ಟು ಹೊರಗೆ ಐತಿ, ನೀವು ನಿಮ್ಮ ಇದ್ರೊಳಗೆ ಇರ್ತಿದ್ರೆ ಅದಕ್ಕೆ ನಮಗೂ ಖುಷಿ ಅನಿಸ್ತೆ. ಆದ್ರೆ ಅನ್ಕೊಂಡಿದ್ವಿ ನಾವು ಒಂದ್ ದಿವಸ ಇವ್ರದ್ದು ಒಂದು ಸಂದರ್ಶನ ಮಾಡ್ಬೇಕ. ಯಾಕಂದ್ರೆ ಬಹಳಷ್ಟು ಮಂದಿದ ನಾವು ಕಲಾವಿದರದ ಸಂದರ್ಶನ ಮಾಡೇವಿ, ಇನ್ನೂ ಮಾಡಾಕತ್ತೇವೆ, ಇನ್ನು ಮುಂದೂ ಮಾಡ್ತೇವೆ. ಅದಕ್ಕೆ ಇವತ್ತು ನಿಮ್ಗೆ ಬಂತದ, ನಾವು ನಮ್ಗೆ ನೀವು ಫೋನ್ ಹಚ್ಚಿದ ತಕ್ಷಣ ಸಿಕ್ಕ್ರಿ, ಭಾಳ ಅನುಕೂಲ ಆತ. ಈಗ ನೀವು ಭಜನಾ ಏನ ನಿಮ್ಮೂರ ಹನುಮಪ್ಪನ ದೇವಸ್ಥಾನದೊಳಗ ಮಾಡ್ತಿದ್ರಿ? ಹ್ಞೂ ಸರ್. ಈಗಾದ್ರೂ ಇಲ್ಲಿವರೆಗೂ ಅಲ್ಲೇ ಮಾಡ್ತೀರಿ? ಅವರು ಅಲ್ಲೇ ಮಾಡ್ತೀವಿ ಸರ್. ಅಲ್ಲಿನೂ ಮಾಡ್ತೇವ್ರಿ, ಇಲ್ಲಿ ಅಮಾಸಿ ಶನಿವಾರ ಅನುಕೂಲ ಅದ ಬಂದು ಇಲ್ಲಿನೂ ಮಾಡ್ತೇವ್ರಿ ಸರ್. ಓಹೋ, ಅಡ್ಡಿಲ್ಲ. ಈಗ ನೀವು ಉಗಾದಿ ಅಮಾವಾಸ್ಯೆ ದಿನ ರೀ ಜಾಗರಣೆ ಕಾಯಂ ನಮ್ಮ ಹನುಮಂತರ ಗುಡಿಂದ ರೀ ಬೆಳತನಕ ಮಾಡಿ ಬೆಳಿಗ್ಗೆ ಎದ್ದು ಅನ್ನಪ್ರಸಾದ ಮಾಡಿಸಿ ಆಮ್ಯಾಗ ನಮ್ಮ ಊರು ಹೊಲಗಳು ಎಲ್ಲಾ ಪೂಜೆ ಆಗತ್ರಿ ಸರ್. ಅಲ್ಲಿ ಮಟ್ಟ ಯಾರು ಪೂಜೆ ಮಾಡೋದಿಲ್ಲ ಸರ್. ಹ್ಞೂ ಸರ್. ಉಗಾದಿ ಅಮಾವಾಸ್ಯೆ ದಿನ ಆಮ್ಯಾಗ ಪಾಡ್ಯಕರಿ ಬೆಳಿಗ್ಗೆ ಎದ್ದು ಇದು ಮಾಡಿದ್ರು, ಅನ್ನಪ್ರಸಾದ ಮಾಡಿದ್ರಿ ಸರ್. ಅವ ನಮ್ಮ ಹಿರಿಯರ ಪುರಾತನ ಕಾಲದಿಂದನೂ ಅದ ಟೈಪ್ ಮಾಡ್ಕೊಂಡ್ ಬಂದಾರ. ಆಮೇಲೆ ಈಗ ನೀವು ಈ ಮೊದಲ ಸವಾಲ್ ಜವಾಬ್ ಭಜನಾ ಅಂತೇಳಿ ಮಾಡಿರಿ? ಮಾಡೇವ್ರಿ ಸರ್. ಯಾರ್ಯಾರ ಜೋಡಿ ನೆನಪೈತೇನ್ರಿ? ಮಾಡೇವ್ರಿ ಸರ್. ಫಸ್ಟ್ ಜೋಡಳ್ಳಿ ಮಾದೇವಪ್ಪ ಅವ್ನು ಕೂಡ ಫಸ್ಟ್ ಅವರು ಒಳ್ಳೆ ಕಲಾವಿದರ್ರಿ. ಅವರು ಹಿರಿಯ ಮನುಷ್ಯರ, ನಮ್ಮ ಭಾಗಕ್ಕಂದ್ರ ದೊಡ್ಡ ಕಲಾವಿದರ ಅವರು. ನೋಡ್ರಿ ಸರ್. ಅವ್ರೊಳಗ ದುಂಡಿಸಿ ಒಳಗ್ರಿ ಈಗ 93-94 ನಮ್ಮನವರು ಕೂರ್ಸಿದ್ರಿ ಸರ್. ಅವಾಗ ಆಡಿದ್ರಿ ಫಸ್ಟ್ ನಾವು ಗುಡಿ ಒಳಗ ಅಲ್ಲಿ ಮಾಡ್ತಿದ್ವಿ ಸರ್. ಆದ್ರ ಅವಾಗ ಫಸ್ಟ್ ಅವ್ರಿಗೂ ಆಡಿದ್ದೆವು ಸವಾಲ್ ಭಜನೆ ರೀ. ಆಮೇಲೆ ಮತ್ರಿ ಸರ್ ಇಲ್ಲಿ ಹಿರಿಯ ಹರ್ಕುಣಿ ಅವ್ರಿ ಅಜ್ಜಿ ಮಸ್ತರ್ ಅಂತ ಅವ್ರು ಕೂಡ ಆಡಿವ್ರಿ. ಮತ್ತೆ ಈ ಕುರುಬಟ್ಟಿ ಮಸ್ತರಿ ಅವ್ರು ಕೂಡ ಆಡಿವ್ರಿ. ಮತ್ರಿ ಸರ್ ಇವರು ಹಂಚಿನಾಳ ರಮೇಶ್ ಮಸ್ತರಿ ಅವ್ರು ಆಡ್ಯಾವ್ರಿ. ಲಮಾಣಿ ಚಂದ್ರು ಅವ್ರು ಆಡ್ಯಾರ್ರಿ. ಅಲ್ಲ, ಈಗ ನೀವು ಭಜನಾ ಈ ಇದ್ರೊಳಗ ಬಹಳಷ್ಟ ವರ್ಷಗಳ ಕಾಲ ನೀವು ಮಾಡಿರಿ ಅಂದಾಗ ಈಗ ಎಷ್ಟು ಅಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಮಂದಿ ಅದಾರ ಎಲ್ಲರೂ ಕೂಡ ಸೇವಾ ಮಾಡ್ತಾರೆ. ಉಣ್ಕಲ್ ಅಂತವ್ರಿ ಸರ್. ನಾವು ವರ್ಷದಾಗ ಒಂದ್ 5-6 ಸಲ ಹೋಗಿದ್ರಿ ಸರ್. ಉಣ್ಕಲ್ರಿ ಸಿದ್ದಪ್ಪಜ್ಜನ ಮಠಕ್ರಿ. ಹ್ಞೂನ್ರಿ. ಹಳೆ ಮಠದಾಗ ಅವ್ರು ಅಲ್ರಿ ಇದ್ರಾಗ ಹಾಕತಿಲ್ಲ ಸಂಕ್ರಮಣದಾಗ್ರಿ. ಅವಾಗೂ ಅಲ್ಲಿ ಹೋಗಿದ್ರಿ. ಇಲ್ಲಿ ಹೊಸ ಮಠಕ್ಕೆ ಹೋಗಿದ್ರಿ. ಕಲ್ಮೇಶ್ವರ ಗುಡಿ ಹೋಗಿದ್ರಿ. ಉಣ್ಕಲ್ಲಾಗ ಭಾಳ ಮಾಡಿರಿ? ಯಾಕಂದ್ರ ನಿಮ್ಮ ಭಜನಾ ನಾನು ಉಣ್ಕಲ್ಲಾಗ ನೋಡಿದ್ರಿ. ಹೌದನ್ರಿ? ಉಣ್ಕಲ್ಲಾಗ್ರಿ. ಆಮೇಲೆ ನಾಗಶೇಟ್ ಕೊಪ್ಪದಾಗ ಅವಾಗೆಲ್ಲ ನಾವು ಭಾಳ ಸಣ್ಣವ್ರು. ಅವಾಗ ನಾವು ಇನ್ನ ಏನು ಭಜನಾ ಗೆಜ್ಜೆ ಇಟ್ಟಿದ್ದಿಲ್ಲ, ಬಟ್ ನಾವು ಎಲ್ಲ ನಿಮ್ಮ ಅಭಿಮಾನಿಗಳು ಅವಾಗ. ಹೌದ್ರಿ ಸರ್. ಈಗ ನಮಗ ಖುಷಿ ಅನಿಸ್ತೈತೆ. ಯಾಕಂತಂದ್ರೆ ನಿಮ್ಮಂತವ್ರೆಲ್ಲ ನೋಡೇ ಕಲ್ತಂಗ ನಾವ ಈಗಿನ ಪೀಳಿಗೆ ಎಲ್ಲಾನು ನಿಮ್ಮದ್ ನೋಡೇ ಕಲ್ತಂಗ. ಯಾಕಂದ್ರೆ ನೀವು ಬಹುಶಃ ಒಂದಿಷ್ಟು ಕ್ಯಾಸೆಟ್ ಇರ್ಬೋದ್ರಿ ಅವಾಗ ಮಾಡಿವ್ರಿ ಸರ್. ನಾವು ಜೈಂಕಾರದವ್ರು ಮಾಡಿದ್ರಿ. ಒಂದು 4 ಕ್ಯಾಸೆಟ್ ಮಾಡಿದ್ರಿ ಆ ಟೈಮ್ ಸರ್. 93-94 ಮಾಡಿವ್ರಿ ಸರ್. ಅವಾಗ ಮಾಡಿದ್ರಿ. ಅವಾಗಿಂದ ಮತ್ ನಾವು ಕ್ಯಾಸೆಟ್ ಇದು ಮಾಡಿಲ್ಲ. ಅವೇನ ಯಾವ ಕ್ಯಾಸೆಟ್ ಹೆಸರು ನೆನಪದವನ್ರಿ? ಅದಾವ್ರಿ ಸರ್. ಏನ್ ಹೇಳ್ರಿ? ಒಂದೇದ್ರಿ ಒಂದು ಶಿವನಿ ಭಿಕ್ಷಕ ಬಂದಾನ ಅಂತ ಒಂದು ಸಿದ್ದಾವಡ್ ಮ್ಯಾಗ ಆಡಿದ್ರಿ ಅದನ್ನ. ಒಂದೇ. ಎರಡನೇದ್ರಿ ತಂದೆ ತಾಯಿ ದೇವ್ರು ಒಂದು ಆಡಿದ್ವಿ. ಕರೆಕ್ಟ್. ಆಮ್ಯಾಗ 3ನೇದ್ರಿ ದೇವರು ಇರುವಲ್ಲಿ ಜಗದಲ್ಲಿ ಅಂತ ಹೇಳಿ ಅದೊಂದ್ರಿ. ಮತ್ ಇನ್ನೊಂದ್ರಿ ಎಲ್ಲಮ್ಮನ್ನು ಹಾಡಿದ್ರಿ, ತಾಯಿ ಎಲ್ಲಮ್ಮ ನೀನಿ ನಮ್ಮಮ್ಮ ಅಂತ ಹೇಳಿ. ಕರೆಕ್ಟ್ 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 ಕರೆಕ್ಟ್. ಇಲ್ಲ ನಾವು ಒಟ್ಟ ಕೇಳ್ದಂಗ ಆಗೈತಿ ನಿಮ್ಗ ಅವನ್ನ ಯಾವಾಗ ಒಟ್ಟ ಖುಷಿ ಅನಿಸ್ತೆ. ಈಗ ಹಂಗಾರ ಕ್ಯಾಸೆಟ್ ಮಾಡ್ರಿ, ಈ ಸವಾಲ್ ಜವಾಬ್ ಕಾರ್ಯಕ್ರಮನು ಕೊಟ್ರಿ. ಮತ್ತ ಬಸವ ಟಿವಿ ಒಳಗ್ರಿ ಅಲ್ಲಿ ಸಂದರ್ಶನಕ್ಕೆ ಹೋಗಿದ್ರಿ ಸರ್. ಅಲ್ಲಿ ಕೊಟ್ರಿ? ಅಲ್ಲಿ ಮಾಡಿ ಬಂದ ಸರ್. ನೋಡ್ರಿ ನಮ್ಮ ಇಲ್ಲೇ ಹುಬ್ಳಿ ಒಳಗ ನಮ್ಮ ಮಗ್ಗಲ್ ಕೈ ಇದ್ದಂತ ನೀವು ಹಿರಿಯ ಕಲಾವಿದರ. ಈಗ ನೋಡ್ರಿ, ಈಗ ಮತ್ತ ಇದನ್ನ ಮಾಡೋದ್ರಿಂದ ನೀವು ಇನ್ನೂ ಸಾಕಷ್ಟು ಮಂದಿಗೆ ಇನ್ನೂ ಜನಪ್ರಿಯ ಆಗ್ತೀರಿ. ಯಾಕಂದ್ರೆ ನೀವು ಮೊದಲು ಮಾಡಿರಿ, ನಾವು ಸಹಿತ ನೋಡಿವಿ. ನಮ್ಕಿಂತ ಮೊದಲಿದ್ದವರು ಸಾಕಷ್ಟು ಮಂದಿ ನೋಡ್ಯಾರ. ನಮ್ಕಿಂತ ಮುಂದಿದ್ದವ್ರಿಗೆ ಸ್ವಲ್ಪ ಈಗ ಕ್ಯಾಸೆಟ್ ಏನಾಗ ರೀಲ್ ಕ್ಯಾಸೆಟ್ ಬಂದದು ರೀ, CD ಬಂದು, ಆಮೇಲೆ ಈ ಚಿಪ್ ಪೆಂಡ್ರೈವ್ ಅವೆಲ್ಲ ಬಂದು ಅವೆಲ್ಲ ಹೋದ್ರಿ. ಈಗ ಮತ್ತೆ ಯೂಟ್ಯೂಬ್ ಈಗ ನಡ್ದೈತಿ. ಮುಂದೆ ಯಾವ್ಯಾವ ಬರ್ತಾವ ಗೊತ್ತಿಲ್ಲ. ಅದಕ್ಕೆ ಅವ್ ಹೆಂಗ್ ಬದ್ಲಾಕೊಂತ ಹೊಂಟಂಗ ಜಗತ್ತು ಜನನು ಬದ್ಲಾಕೊಂತ ಹೊಂಟೈತೆ. ಅದಕ್ಕೆ ನಾವು ಏನ್ ಮಾಡಿವಿ ಅಂದ್ರೆ ಈಗಿನ ಮುಂದಿನ ಪೀಳಿಗೆಗೆ ಇಂಥ ಗುರುಗಳಿದ್ರು ಗೋಕುಲದೊಳಗೆ, ಇಂಥ ಮಾಸ್ತರ್ ಇದ್ರು, ಅವ್ರನ್ನು ಸ್ವಲ್ಪ ತೋರ್ಸೋಣಲ್ಲ ಅಂತೇಳಿ ನಾವು ಈ ಒಂದು ಸಂದರ್ಶನ ಅಂತೇಳಿ ಒಂದು
ಕರುನಾಡ ರತ್ನಗಳು ಅಂತೇಳಿ ಒಂದು ಚಾನಲ್ ಮಾಡ್ಕೊಂಡೆ. ಹ್ಞೂ ಸರ್. ಎಲ್ಲರಿಗೂ ಈಗಿನ ಪೀಳಿಗೆಗೆ ನೋಡ್ಲಿ, ತೋರಿಸ್ಲಿ ಅವ್ರ ಜೀವನ ಶೈಲಿ ಹೆಂಗಿತ್ತು, ಹೌದ್ರಿ ಸರ್. ಈಗ ಹೆಂಗ್ ನಡೆದೈತಿ, ಅವ್ರು ಎಷ್ಟು ಶ್ರಮ ಪಟ್ಟರ ಇದನ್ನೆಲ್ಲ ಕಲಿಬೇಕಾದ್ರೆ ಅನ್ನೋದನ್ನ ತೋರ್ಸ್ಬೇಕಂತೇಳಿ ಹೌದ್ರಿ ಇದನ್ನ ಮಾಡಕತ್ತೇವ್ರಿ. ಈಗ ನಾವು ಉಣ್ಕೊಲ್ಗೆ ಹೋಗ್ಬೇಕಾದ್ರಿ ರೊಕ್ಕ ಪಕ್ಕ ಏನ್ ಮಾತಾಡ್ತಿದ್ರು ಸರ್ ನಾವು. ಬರೀ 200 ಕೊಟ್ರೆ 10,000 ಮಟ್ಟ ಹೋಗಿ ನೋಡಿ ಸರ್ ಅಲ್ಲಿ. ಫಸ್ಟ್ 200 500 ಕೊಡ್ತಿದ್ರಿ ನಮ್ಗೆ. ಏನಿಲ್ರಿ ಕಾಯಿ ಕೊಡೋದು ಅಷ್ಟೇ ರೀ, ನಮ್ಗೇನ್ ಮಾತಾಡ್ತಿದ್ದಿಲ್ಲ ಸರ್. ಅವಾಗ ಒಂದು ದೊಡ್ಡ ಹುರುಪಂಗಿತ್ರಿ, ಸೇವಾ ಮಾಡ್ಬೇಕ. ಹೌದ್ರಿ ಸರ್. ಈಗ ನೋಡ್ರಿ ಅವಾಗೆಲ್ಲ ಹಳ್ಳಿ ಒಳಗ ಊರೊಳಗ ಗ್ರಾಮದೊಳಗೆ ಎಲ್ಲರೂ ಅವ್ರ ಹೊಲ ಮನಿ ಕೆಲಸ ಆಗ್ಲಿ, ಈ ಹೊಲ ಮನಿ ಕೆಲಸ ಆಗಿರ್ಬೋದು ಅಥವಾ ಮತ್ತೊಂದ್ ಆಗಿರ್ಬೋದು, ಎಲ್ಲಾ ಕೆಲಸ ಮಾಡಿ ಸಾಯಂಕಾಲ ಬರ್ತಿದ್ರು ಅವ್ರ. ಬಂದ ದೇವಸ್ಥಾನಕ್ಕೆ ಕುಂತ ಅದೊಂದು ಭಜನೆ ಮಾಡಿದ್ರೆ ಅವ್ರಿಗೆ ಒಂದು ಸಮಾಧಾನ. ಹೌದ್ರಿ ಸರ್. ಒಟ್ಟ ಮಾಡ್ಬೇಕಂತ ಒಂದು ಹುಚ್ಚ. ನಮಗ ಕಲಿಸಿದಂತ ಗುರುಗಳು ಬಹಳ ಪ್ರಯತ್ನ ಪಟ್ರಿ ಸರ್ ನಮ್ಗ. ಅಂದ್ರೆ ಈಗ ನಿಮ್ಗ ಎಲ್ಲಿ ಯಾರು ಕಲಿಸ್ಯಾರ್ರಿ? ನಮಗ್ರಿ ಗೋಕುಲದೊಳಗ ಅಂತಂದ್ರಿ ನಮ್ಮ ಸಿದ್ದಪ್ಪ ಧೋನಿ ಅವ್ರಿ ಸರ್. ಅವ್ರು ಅವ್ರು ನಿರಕ್ಷರ ಸರ್. ಅವ್ರಿಗೇನ್ ಓದಾಕು ಬರ್ತಿದ್ರು, ಬರೆಯಕ್ ಬರ್ತಿದ್ರು ಸರ್. ಅವ್ರಿಗೆ ಹೆಂಗ್ ಕತ್ತಿದೇನ್ರಿ ಸರ್, ದೊಡ್ಡ ಹೆಬ್ಬಳ್ಳಿ ಪದಗಳು ಇಲ್ರಿ ಸರ್, ತೀರ್ಕೊಂಡ್ರಿ. ಇವ್ರು ನಮ್ಮ ಮಾವಾರ ವಹಿಸ್ತಾರ್ರಿ ಸರ್. ಅವ್ರು ಒಂದ್ ಸ್ವಲ್ಪ ಆರಾಮಿಲ್ಲಂಗ ತೀರ್ಕೊಂಡ್ರಿ. ಇನ್ನೊಬ್ರು ನಮ್ಮ ಕಾಕಾರನವ್ರು ಚೆನ್ನಪ್ಪ ಬೋಧನ ಅವರು ತತ್ವ ಪದ ಹಾಡ್ತಿದ್ರಿ. ಅವರು ಇದು ಮಾಡಿದ್ರಿ ಸರ್, ಸಾಥ್ ಕೊಟ್ರಿ ನಮ್ಗೆ. ಈಗ ನಿಮ್ಗೆ ಕಲಿಯಾಕ ಯಾರ್ರಿ ಅವ್ರು ಸಾಥ್ ಕೊಟ್ರ? ಅವ್ರು ಸಿದ್ದಪ್ಪ ಧೋನಿ ರೀ, ಮತ್ತ ಚೆನ್ನಪ್ಪ ಬೋಧನ ಅವ್ರಿ ಸರ್. ಇವ್ರು ಹಿರಿಯಾರು, ಇವ್ರು ಎಲ್ಲಾ ಹೇಳ್ಕೊಡ್ತಿದ್ರಿ ಸರ್. ಇವ್ರು ಬಸಪ್ಪಜ್ಜ ನಾಯ್ಕರ್ ಇವ್ರು. ಅವ್ರು ಫಸ್ಟ್ ಒಂದು ಕಲ್ಲಪ್ಪಜ್ಜ ದೊಡ್ಡಮಣಿ ಇದ್ದಿದ್ರಿ, ಅವ್ರು ಇದು ಮಾಡ್ತಿದ್ರಿ ಸರ್. ಮತ್ತೆ ನಾವು ಒಂದು ನಾಟಕ ಆಡಿದ್ರಿ ಸರ್. ಇವ್ರೆಲ್ಲಾ ನಮ್ಮ ಹಳೆಯ ಮಗು ಅಣ್ತಮ್ಮಗು ಎಲ್ಲಾರಿ ಸರ್, ನಮ್ಮ ಮಕ್ಳು ಎಲ್ಲಾರು ರೀ. ಒಂದ್ ಇದಿಲ್ಲ ರೀ, ಅಣ್ತಮ್ಮರಂಗ ಟೈಪ್ ರೀ. ಅದು 90ನೇ ಇಸ್ವ್ಯಾಗ ರೀ ಕೈಲಾಗದ ಗಂಡ ಕೈಲಾಸ ಕಂಡ ಅಂತ ಒಂದು ನಾಟಕ ಆಡಿದ್ರಿ ಸರ್ ನಾವು. ಆ ನಾಟಕ ಆಡೋದು ಅಷ್ಟೇ ನೋಡ್ಕೊಂತ ಕೂತಿದ್ರಿ. ಇವ್ರ ಏನದಾರ ಇಲ್ರಿ, ಇವ್ರು ನಮ್ ಕೂಡ ಬರ್ತಿದ್ರಿ. ಇವ್ರು ಬಸಪ್ಪ ಮರವಣ್ಣ ಅವ್ರ ಅವ್ರು ನಾವ್ ನಾಟಕ ಎಂದ್ ಮುಗಿತ್ರಿ, ಅವತ್ತ ನಮ್ ಭಜನಿಗೆ ನೀವ್ ಬರಬೇಕ್ರಿ. ನಮ್ ನಾಟಕ ಅವ್ ಮಟ್ಟ 1 ವರ್ಷ 2 ವರ್ಷ ಕಲ್ತವ್ರಿ ನಾಟಕ ಅದನ್ನ. ಆ ಟೈಪ್ ನಮ್ ಕೂಡ ಬಂದ ದಿನ ರೀ ಸಾತ್ ನೀಡ್ಸಿ ಅವ್ರ ನಮ್ ಭಜನಿಗೆ ಕರ್ಕೊಂಬಂದ್ ಅವ್ರ ಸಿದ್ದಪ್ಪಣ್ಣವ್ರು, ಇವ್ರು ನಮ್ ಬಸಪ್ಪಜ್ಜ ನಾಯ್ಕರು ಇವ್ರಿಗೆ ಮುಂದಿಟ್ಟ ನೀವು ಇದನ್ನ ಭಜನೆ ಮಾಡ್ಬೇಕು, ನೀವು ಮಾಡ್ತೀರಿ ಅಂತೇಳಿ ಕಸಲೆ ನಮ್ಗೆ ಇದು ಮಾಡ್ತೀರಿ. ಅವ್ರು ಅವಾಗಿಂದ ಭಜನೆ ಚಾಲು ಆಯ್ತು. ಅಲ್ಲಿ ಮಟ್ಟ ಮೊದಲು ನಾಟಕ ಕಲಿಯಕ್ಕಿಂತ ಪೂರ್ವದಲ್ಲಿ ಅದಕ್ಕಿಂತ ಮುಂಚೆ ಒಟ್ಟ ಭಜನೆ ಮಾಡಿಲ್ಲ, ಭಜನೆ ಹೋಗಿದ್ರಿ ಸರ್. ಆದ್ರೆ ಏಟು ಆಟ ಅವ್ರು ಮಾಡ್ತಿದ್ರಿ ಸರ್. ನಾವ್ ಸಣ್ಣಾರ್ ಇದ್ದಿರ್ತಿದ್ವಿ, ಸುಮ್ಮನೆ ಕೂತ್ ಬರ್ತಿದ್ರಿ ಸರ್. ನೋಡ್ರಿ ಅದ್ ಏನು ಗೊತ್ತೈತಿಲ್ಲ. ನಾಟಕ ಯಶಸ್ವಿ ಮಾಡಿದ ಮೇಲೆ ಇವ್ರು ಇದನ್ನ ಮುಂದ್ ನಡೆಸ್ಕೊಂಡು ಹೋಗ್ತಾರ ಅಂತೇಳಿ ಅವ್ರಿಗೊಂದು ಭರವಸೆ ಆತ. ಅವಾಗಿಂದ ನಿಮ್ಗೆ ಅದನ್ನ ಮಾಡ್ಕೊಂಡು ಹೋಗ್ರಿ ಅಂತ ನಿಮ್ಗೆ ಕರ್ಕೊಂಡು ಹೆಚ್ಚಿದ್ರು ಅವ್ರು. ಬಹಳ ಶ್ರಮ ಪಟ್ಟಾರ ಸರ್ ನಾವು ಭಜನೆ ಮಾಡ್ಕೊಂಡ್ರ. ಮತ್ತು ಅವ್ರು ಹೇಳ್ದಂಗ ನಾವು ರೀ, ಅವ್ರು ನಮ್ ಕೆಲಸದ ಗುರುಗಳ್ರಿ ರಾತ್ರಿ 2 ಗಂಟೆ ಮಟ್ಟ ಕುಡ್ತಿದ್ರಿ. ಅವ್ರು ಒಂದ್ ದಿನಕ್ಕ ಇದರಿ ಜೋಡೋಳಿ ಮಾದೇವ್ ಮಸ್ತಾರ್ ಕೂಡ ಭಜನೆ ಕಾಯ್ದಿದ್ರಿ ಸರ್. 1 ತಿಂಗಳ ಮುಂಚಿತ ಕಾಯಿ ಕೊಟ್ಟಿದ್ರು ದುಮ್ಸಿ ಒಳಗ. ನೋಡ್ರಿ ಆ ಟೈಮ್ನಾಗ್ರಿ ನಮ್ಮ ರಾತ್ರಿ ಹೊಟ್ಟೆ ಬಿಡ್ತಿದ್ದಲ್ರಿ, ನಮ್ಗ ಅವ್ರು ಗೊತ್ತಿಲ್ಲ ಹೋಗಿ ಬಿಡ್ತಿದ್ರಿ ಸರ್. ಇವ್ರು ಎಲ್ಲಾರು ಸರ್, ಎಲ್ಲಾರು ಪೆಟ್ಟಿಗೆ ಬಾರಿಸ್ತಾರ್ರಿ, ಎಲ್ಲಾರು ಡಗ್ಗ ಬಾರಿಸ್ತಾರ, ಎಲ್ಲಾರು ಪದ ಆಡ್ತೇವ್ರಿ. ಇವ್ರೆಲ್ಲಾರು ಅದ್ಭುತ ಅಲ್ರಿ, ನಮ್ಗೆ ಖುಷಿ ಅನ್ಸ್ತದೆ. ನಾವ್ ಆಕ್ಚುಲಿ ಡಗ್ಗ ಬಂದಿಲ್ರಿ, ಎಲ್ಲಾರು ಚಿಕ್ಕ ನಮ್ಮ ಅಣ್ಣಾರ ಆಗ್ಬೇಕ್ರಿ. ಇವ್ರು ನಮ್ಮ ಅಣ್ಣನ ಮಗ ರೀ, ಇವ್ರು ನಮ್ಮ ಮಾವಾರ ಎಲ್ಲ. ಇವ್ರು ಎಲ್ಲಾರು ಅಣ್ತಂಬ್ರು ನೋಡ್ರಿ, ಎಲ್ಲಾರು ಪೆಟ್ಟಿಗೆ ಬಾರಿಸ್ತಾರ, ಎಲ್ಲಾರು ಹಾಡ್ತಾರ, ಎಲ್ಲಾ ಡಗ್ಗ ಬಾರಿಸ್ತಾರ, ಎಲ್ಲ ಅಂದ್ರಲ್ಲ ಬಾಳ ಖುಷಿ ಅನಿಸ್ತದೆ. ಎಲ್ಲಾರು ಎಷ್ಟು ಪದ ಆಡ್ತಾರ ಅಷ್ಟು ಆಡ್ತಾರ್ರಿ ಅವ್ರು ರೀ. ಆದ್ರ ಎಲ್ಲಿ ಹೊರಗಡೆ ಹೋದ್ರೆ ನಮ್ಮ ನಾಟಕ ಇಲ್ಲ ನೋಡ್ರಿ, ಅವ್ರಿಗೆ ಎಷ್ಟೊಂದು ಅಭಿಮಾನ, ಬಾಳ ಇದು ಹೆಲ್ಪ್ ಇದು ಮಾಡ್ಯಾರ ಸರ್, ನಮ್ಗೆ ಸಪೋರ್ಟ್ ರೀ. ನಿಮ್ಗೆ ನೋಡ್ರಿ ಅವ್ರು ಇಲ್ಲಿ ಮಠ ಮತ್ ನಿಮ್ಗೆ ಇಲ್ಲಿ ಮಠ ನಿಮ್ನ ಬೆಳೆಸ್ಯಾರ ಅಂತಂದ್ರ. ಡಗ್ಗ ಬರ್ಸ ಹುಡುಗ್ರಿ, ಇವನು ಬರ್ಸ್ತಾನ್ರಿ ಮಣ್ಣನ್ ಮಗ ರೀ. ಇನ್ನೊಬ್ಬ ಡಗ್ಗ ಬರ್ಸವ ಹನುಮಂತ ಪೂಜಾರಿ ಅಂತ ಹೇಳ್ರಿ, ಅವ್ರು ಒಂದ್ ಸ್ವಲ್ಪ ಬಂದಿಲ್ರಿ, ಅಲ್ಲಿ ಗೋಕುಲ ಬಾ ಅಂತ ಹೇಳೇನ್ರಿ ಅವ್ರು. ಅವನಂತೂ ರೀ 2 ಡಗ್ಗ ಇಟ್ಟು ಬಡ್ಯಾಕ ನೋಡಿರ್ಬೇಕು ಸರ್ ನೀವು. ಅವ್ರು ನೋಡಿರ್ಬೇಕ್ರಿ, ನಂಗೆ ಫ್ಲಾಶ್ ಇಲ್ಲ ಬಂದ್ರಿ ಸರ್. ಬಾಳ ಚಲೋ ಬರ್ಸಿದ್ರಿ, ಡಗ್ಗ ಬರ್ಸಾರು ಇರ್ಲಿ ಸರ್. 2 ಡಗ್ಗ ಇಟ್ಟು ಕಲಿಸ್ತಾರ ನಾವ ನೋಡ್ರಿ ಸರ್. ಅದನ್ನ ಆ ಟೈಪ್ ಎಲ್ಲಾರು ಕಲ್ಕೊಂಡಾರ. ಆಮ್ಯಾಗ್ರಿ ಉಳ್ಕಲ್ ಒಳಗ ಕಲ್ಕೊಂಡಿವ್ರಿ ಸರ್, ಅದನ್ನು 2 ಡಗ್ಗ ಇಟ್ಟು ಬರ್ಸಕ್ ಹಿಂಗ್ರಿ ಬಾಳ ಚಂದ ಬರ್ಸತ್ರಿ ಸರ್. ಇಲ್ಲ ನಿಮ್ ಭಜನೆ ನೋಡ್ರಿ ಅವಾಗಿಂದ ಇಲ್ಲಿ ಮಟನು ಉಳಿಸ್ಕೊಂತ ಬಂದಿರಿ ಅದನ್ನ. ಆಮೇಲೆ ಈಗ ಇಷ್ಟು ಮಂದಿ ಮಾಡ್ರಿ ಅಂದ್ಮೇಲೆ ನಿಮ್ಗೆ ನಾವೇನು ಹೇಳುವಂತದ್ ಏನಿಲ್ಲ. ಈಗ ಮತ್ತೆ ಈಗ ಯಾರು ಹೊಸ ಹುಡುಗರು ಏನಾರ ಕಲಿಯಾಕ ಈಗ ಮಾಡಕತ್ತೇನ್ರಿ ಒಬ್ಬ ಹುಡುಗ್ರಿ. ಆದ್ರೆ ಈಗ ನಾವ್ ಹಾಡು ಪದ ಅವ್ರು ಹಾಡಕ ಬರೋಲ್ರಿ ಸರ್. ಅವ್ರು ಅಂತಾರ ಶೈಲಿನ ಬ್ಯಾಡ್ರಿ ಸರ್. ಈಗ ಸದ್ಯಕ್ಕೆ ಸಿನಿಮಾ ಜಾನಪದ ಈಗ ಮೊದಲ ಎಲ್ಲ ಅವೆಲ್ಲ ತತ್ವದ ಪದಾನ ಹಾಡ್ಕೊಂತ ಬಂದದ್ದು ಇರ್ತೈತೆ ನೋಡ್ರಿ. ತತ್ವದ ಪದ ಅಂತಂದ್ರು ಅವಾಗ ಈಗ ನೀವು ಅವಾಗ ಸವಾಲ್ ಮಾಡಿರಿ. ನೋಡ್ರಿ ಸರ್, ಸವಾಲ್ ಅಂತಂದ್ರಿ ಸರ್, ನಾನ್ ತತ್ವದೊಳಗ ಆಡ್ತಿದ್ದೆ.
ಒಂದ್ ದೇವ್ರ ಮ್ಯಾಗ ಹಾಡಕತ್ತೇನ ನಾವು ಅದ ದೇವ್ರ ಮ್ಯಾಗ ಹಾಡ್ತಿದ್ವಿ ಹೆಬ್ಬಳ್ಳಿ ಪದ ಬಾಳ ಚಲೋ ಹಾಡ್ತಿದ್ರಿ ಸರ್ ನಾವು. ಶಂಕರಪ್ಪಜ್ಜ ಚಲುವಾದಿ ಅಂತ ಹೇಳ್ರಿ, ಅವ್ರು ಧೋನಿ ಸಿದ್ದಪ್ಪ ಅಜ್ಜ ಅವ್ರ ಅಂತ ಹೇಳಿದ್ರಲ್ರಿ, ಅವ್ರು ಕರ್ಕೊಂಡ್ ಹೋಗಿದ್ರು ಸರ್ ಒಂದ್ಸಲ ನಮ್ಮನ್ನ ಇವ್ರನ್ನದು ರೀ. ಅವರು ಒಂದ್ಸಲ ನಮಗ ಅವ್ರು ಪದ ಬರ್ಕೊಂಡ್ ಹೋಗಿದ್ರು. ಯಾವಾಗ ಅಂತಂದ್ರಿ ಜೋಡಳಿ ಮಾದೇವ ಕೂಡ ಬದನೆಕಾಯಿ ಹಿಡ್ದಾಗ್ರಿ ಸರ್. ಆ ಟೈಮ್ನಾಗ್ರಿ ನಾವ್ ಬಾಳ ಪದ ಕಲ್ತಿರು ಸರ್. ಒಂದ ತಿಂಗಳದಾಗ 100-200 ಪದ ಕಲ್ತಿದ್ರಿ ಸರ್. ಒಂದ್ ದಿನಕ್ಕೆ 4 ಪದ 5 ಪದ ರೆಡಿ ಮಾಡಬೇಕಾರಿ ಅವ್ರಿಗೆ, ಹಾಡಬೇಕಾರಿ ಅವ್ರು ಬರ್ಕೊಟ್ಟಿದ್ದು ಅವ್ರು. ಹಂಗಾರಿ ನಾವು ಆ ಟೈಪ್ ಕಲ್ತಿವ್ರಿ ಸರ್. ಈಗ ಆಗುದಿಲ್ಲ ಸರ್ ಹಂಗ ನಮ್ಗೆ. ಇಲ್ಲ ಇಲ್ಲ ನೋಡ್ರಿ, ಅದ ಒಂದ್ ವಯಸ್ಸಾತ್ರಿ, ಆಮೇಲೆ ನಿಮ್ದು ಏಕಾಗ್ರತೆ, ಆಮೇಲೆ ಅವಾಗ ಅದನ್ನ ಮಾಡ್ಬೇಕನ್ನೋದು ದೃಷ್ಟಿ ಆ ಕಡೆ ಒಂದೇ ಇರ್ತೈತಲ್ಲ. ಕಲಿಗೆ ಹೋದ್ರಿ ಒಂದ್ ಇದ್ರ ಪದ ಹಾಡ್ತಿದ್ರಿ ಸರ್ ನಾವು, ಅಣ್ಣ ತಂಗಿಯಾರ ಪದ ಹೌದು ಅಂತ ಹೇಳಿ. ನಿಮಗ್ ನಾನ ನೆನಪ ಅನ್ಸಿತ್ ನನಗದ, ಅವ್ರ ಏನ್ ಹೌದು ಏನ್ ಅಲ್ಲೋ ಅಂತ ಹೇಳಿ ನನಗೆ ಅನ್ಸಿತ್ತದ. ಅಣ್ಣ ತಂಗಿ ಪದ ಹಾಡಕತ್ತಿನ ಅರ್ಧ ತಾಸು 1 ತಾಸು ಅದ ಹೋಗದ. ಅಣ್ಣ ತಂಗಿ ಕತಿ ಹೇಳುವ ಪಳೆ ಬಂದೈತಿ ಹೌದಲ್ರಿ. ಕಡ್ಲಿ ಮಿಟ್ಟಿ ಕಾಶಿ ಬೈ ಟೂನಿಗಿರ್ತಾರೆ ಹೌದಲ್ರಿ. ಅಣ್ಣ ತಂಗಿ ಕತಿ ಹೊಡೆದ ಹೇಳುವ ಪಳೆ ಬಂದೈತಿ ಅಂತೇಳಿ ಖುಷಿ ಅನಿಸ್ತದ. ಬರಬ್ರಿ ನಾನಕ್ಕಿಂತ ಸರ್ 10 ಪಟ್ಟು ಹಿಮ್ಮೇಳ ಐತ್ರಿ ನಂದ್ರಿ. ನಾನು ಅಲ್ಲ ಅಲ್ರಿ, ಮತ್ತ ಅವ್ರು ಇದ್ರಾಗ್ರಿ ಹಂಗ ಅಷ್ಟು ಸಪೋರ್ಟ್ ರೀ. ಒಂದ್ ಪದ ಕಲ್ತ್ರಿ, ಆಜು ಬಾಜು ಇದ್ದಾರ್ರಿ ಇವ್ರು ನೋಡ್ರಿ ಪದ ಓದಕ್ ಬರೋದಿಲ್ರಿ ಅಜ್ಜಿಗೆ ಇವ್ಗೂ ಇಷ್ಟು ಪದ ಆಟ ನೋಡ್ರಿ. ನಾನು ನೋಡ್ರಿ ನಾವ್ ಪದ ಹಾಡೋರಿ ತಪ್ಪಲ್ಲಿ ಹೇಳಿಬಿಡ್ತಿದ್ರಿ ಅವ್ರಿ. ಕರೆಕ್ಟ್. ಈಗೆಲ್ಲ ಏನ್ ನೋಡ್ರಿ, ಈಗ ನೀವು ಎಲ್ಲರೂ ಎಲ್ಲಾನು ಮಾಡ್ತೀರಿ ಅದ್ರಾಗ. ಆದ್ರೂ ಸ್ವಲ್ಪ ಈಗಿನ ಸ್ವಲ್ಪ ಮಂದಿದ ನಾವ್ ನೋಡ್ತೇವೆ, ಡಗ್ಗ ಬಾರ್ಸೋರ್ದು ಅವ್ರದೊಂದ ಬೇರೆ. ಆಮೇಲೆ ತಾಳ ಹಾಕೋರು ಮತ್ತೆ ಹಿಮ್ಮೇಳ ಹಾಕೋರ್ದು. ತಾಳ ಹಾಕದವ್ರು ಹಿಮ್ಮೇಳ ಹಾಡುತ್ತಿರೋದಿಲ್ಲ, ಹಿಮ್ಮೇಳ ಹಾಡೋರು ತಾಳ ಹಾಕೋದಿಲ್ಲ ಹೌದಲ್ರಿ. ಈಗ ನಾವ್ ಹಂಗ ನೋಡಿದ ವಾತಾವರಣ ರೀ. ನನ್ ಕೆಲಸ ಇದ್ದಾಗ ಅವ್ರ ಹಂಗ ತಿಕ್ಕೋದ ತಾಳ ಮುಂದೆ ಹಿಂದೆ ನೋಡೋದನ್ನ ಇಲ್ಲ. ಅವರು ಡಗ್ಗ ಬಾರ್ಸಕತ್ತೀರಿ ಅಂದ್ರೆ ಒಮ್ಮೆ ಹಾಡಿದ್ದು ಕೇಳಿದ್ರು ಆ ಟೈಪ್ ಹಾಡಕತ್ತಾರ ಅಂದ್ರೆ ತಾಳದ ಕಡೆ ಲಕ್ಷ ಇರೋದಿಲ್ಲ. ಅವ್ರು ಸುಮ್ಮನೆ ಕೈ ಹಿಡ್ಕೊಂಡು ಹಂಗ ಒಟ್ಟು ಅವ್ರು ನಾವು ಚಂದ ಹಾಡಬೇಕು ಅನ್ನೋದು ಒಂದು ದೃಷ್ಟಿ ಅವ್ರದ್ದು. ಹೌದ್ರಿ ಸರ್. ಆದ್ರೆ ಇದನ್ನ ನೀವು ಮೊದಲೇ ಹಂಗಿಲ್ಲ, ನಮಗ ಹಂಗಿಲ್ರಿ. ಎಲ್ಲರೂ ಎಲ್ಲ ಮಾಡ್ಬೇಕಲ್ಲ ಮಾಡ್ಬೇಕ್ರಿ. ಒಂದ್ ಮೈಕ್ ಒಳಗ ಡಗ್ಗ ಹಿಮ್ಮೇಳ ಎಲ್ಲಾ ಸಂಪ್ ಕೇಳೋಂಗ ಆಗ್ತದೆ ಸರ್. 4 ಮಂದಿಗೆ ಒಂದೊಂದ್ ಮೈಕ್ ಕೊಟ್ಟಿದ್ದಾರೆ, ಆದ್ರೂ ಅದ್ ಏನ್ ಆಡ್ತಾರೋ ಹೆಂಗ ಆಗೋದಿಲ್ಲ ಸರ್. ಆ ಟೈಪ್ ಮಾಡ್ತಿದ್ರು ಭಜನೆ, ಬಾಳ ಶ್ರಮ ಪಟ್ಟಿದ್ರು. ಹೌದೌದಿಲ್ಲ ನಾನು ಕೇಳಿದಿಲ್ರಿ ಉಣಕಲ್ಲಾಗ ಅದು ಬಾರಿ ಚಂದ ಭಜನಾ. ನಾವು ಭಜನೆ ಹೋದ್ರಿ ಸರ್, ಒಂದೊಂದ್ ಊರಾಗ್ರಿ ಊರಾಗ ಮಂದಿ ಎಲ್ಲಾ ಬರ್ತಿದ್ರು ನೋಡ್ರಿ ಸರ್ ನಮ್ ಭಜನಿ ಕೇಳಾಕ ನೋಡಕ್ರಿ ಸರ್. 3 ಟ್ರ್ಯಾಕ್ಟರ್ ಬಂದ ನೋಡ್ರಿ ಸರ್ ನೋಡ್ರಿ ಸರ್. ದುಡ್ಸು ಒಳಗ್ರಿ 3-4 ಗಾಡಿ ಬಂದಿದ್ ನೋಡ್ರಿ. ಮಾಸ್ತರ್ಗೆ ನನ್ಗೆ ಕೂಡ್ಸಾಯ್ರಿ. ಈಗ ನೋಡ್ರಿ ನಾವು ಸಣ್ಣರ್ರಿ ಅವಾಗ್ರಿ, ನನಗೆ ಒಂದ್ 20 ವರ್ಷ ಇದ್ರಿ ಸರ್ ಅವಾಗ. ಈ ಭಜನಾಗ ಹೆಜ್ಜೆ ಇಟ್ಟಾಗ ಎಷ್ಟು ವರ್ಷ ಇದ್ರಿ? ಅದ್ರಿ ಸರ್ 20 ವರ್ಷ ಒಳಗೈತ್ರಿ. 20 ವರ್ಷ ಆಗ ನಾಟಕ ಆಡಿದ್ರಿ ಸರ್. ಅಂದ್ರೆ ಸಾಲಿ ಎಷ್ಟ್ ಕಲ್ತೀರಿ? ಸಾಲಿ 7ನೇ ತಪಾಸ 8ನೇತಕ್ಕ ಬಿಟ್ರಿ ಸರ್ ನಾವು. ಅಂದ್ರೆ ಅವಾಗಿಂದ ಏನ್ ಹೊಲ್ಮನಿ ಕೆಲಸ, ಹೊಲ್ಮನಿ ರೈತಾವಳಿ ಮಾಡ್ಕೊಂತ ಬಂದ. ಈಗ ನೀವು ಎಷ್ಟ್ ಮಂದಿ ಅಂತಂಬ್ರದ್ದು ತಂದೆ ತಾಯಿ ಜನ ಮಕ್ಕಳು? ನಮಗ್ರಿ 3 ಮಂದಿ ರೀ ಅಣ್ತಂಬ್ರಿ ನಾವು. ಒಬ್ರು ನಮ್ಮ ಮನಾರ್ ದತ್ತಕ್ ಅದಾರಿ ಸರ್, ನಾವ್ 2 ಅಣ್ತಂಬ್ರಿ. ಕರೆಕ್ಟ್. ಈಗ ನೀವು ಸಣ್ಣರನ್ರಿ? ನಾವು ಸಣ್ಣವ್ರಿ ಸರ್. ಸಣ್ಣವ್ರ ಒಟ್ಟು ಕಲೀಲಿ ಬಿಡು ಅಂತೇಳಿ ಅವಾಗ ನಿಮ್ನ ಮನ್ಯಾಗೆಲ್ಲ ಸಪೋರ್ಟ್ ಮಾಡಿ ಬಿಟ್ರ. ಮತ್ತೆ ಈಗ ಅವ್ರೆಲ್ಲ ನೋಡ್ರಿ ನಾವು ನೆನೆಸ್ಬೇಕು ಇವತ್ತು. ಯಾಕಂದ್ರೆ ಇದನ್ನ ಕಲೀಲಿಪ್ಪ ಅಂತೇಳಿ ಅವ್ರ ಏನು ಸಪೋರ್ಟ್ ಮಾಡ್ರಲ್ಲ, ನೀವು ಇಲ್ಲಿವರೆಗೂ ಬಂದ ನಿಂತಿರಿ ಇದ್ರೊಳಗ. ಈಗ ಅವಾಗ ಅವ್ರ ಅದ್ನೇನ್ ಮಾಡ್ತೀವಿ ಬರೋ ಮರ ನಾವ್ ಅಷ್ಟ ಹೊಲಕ್ ಹೋಗ್ಬೇಕನ ಅಂತಂದಿದ್ರೆ ಇದನ್ನೇನು ಮಾಡಕ್ ಹಾಕಿದ್ರಿ ಹೌದಲ್ರಿ. ಅವ್ರಿಗೆ ನಾವ್ ಇವತ್ತು ನೆನೆಸ್ಬೇಕ. ಎಲ್ಲಾರು ಸಪೋರ್ಟ್ ಮಾಡ್ರ. ನೀವು ಹಂಗಾರ ಈಗ ಇದನ್ನ ಭಜನೆ ಮಾಡ್ಬೇಕಾರ 20 ವರ್ಷದ ಒಳಗಿದ್ರೆ? 20 ವರ್ಷ ಇದ್ರು ಸರ್. ಅಗ್ದಿ ಸಣ್ಣರ್ದಾಗ ನಾವು ಇದು ಮಾಡ್ಲಿಲ್ರಿ. ನಾಟಕ ಏನ್ ಆಡಿಂದ ಮಾಡಿ ಬಿಡ್ರಿ ಭಜನೆ. ನಾಟಕ ಎಷ್ಟ 2 ವರ್ಷ ಕಲ್ತ್ರಿ? 1 ವರ್ಷ ಇದು ಮಾಡಿದ್ರು ಸರ್. ಅದ ಮಳೆಗಾಲ ಕುಡ್ತ್ರಿ, ಆಮೇಲೆ ಮತ್ 3ನೇ ವರ್ಷ ಜನವರಿ. ನಾಟಕ ಯಶಸ್ವಿ ಆದ ನಿಮ್ಗೆ ಒಂದು ಜವಾಬ್ದಾರಿ ಕೈಲಾಗದ ಗಂಡ ಕೆಲಸ ನಾಟಕ ಆಡಿದ್ರಿ ಸರ್. ಊರಾಗ ಎಲ್ಲಾರು ಬಾಳ ಚಂದ ಆಡಿದ್ರಿ. ಊರು ಎಲ್ಲಾರು ನಾವ ಆಡ್ತಿದ್ರಿ ಸರ್ ಅದ್ರೊಳಗ್ರಿ. ಹಂಗಾಗಿ ಅವ್ರು ಇವ್ರಿಗೆ ಭಜನೆ ಇದಾಕತಿ ಅಂತ ಹೇಳ್ಕೊಂಡು ಎಲ್ಲಾರು ಕೂತ್ಕೊಂಡು ನಮ್ಮ ಹನುಮಂತರ ಗುಡಿ ಒಳಗೆ ಕರಿಸ್ರಿ ಭಜನೆ ಮಾಡಿ ನೀವು ಮಾಡಿದ್ರೆ ಇನ್ನು ಮತ್ತೆ ಇದಾಕತಿ ಅಂತ ಹೇಳಿ ಇದು ಮಾಡಿದ್ರಿ. ಈಗಾದ್ರು ನಿಮ್ಮ ಇದ ಊರೊಳಗ ಎಲ್ಲಾ ಕಾರ್ಯಕ್ರಮ ನೀವು ಭಜನಾ ಸೇವಾ ಇವತ್ತು ಮಾಡ್ಕೊಂತ ಮಾಡ್ತೇವ್ರಿ ಸರ್. ಊರಾಗ ಏನೋ ಬಂದ್ರು ನೀವು ಮಾಡೋದು. ಅವ್ರ ತೀರ್ಕೊಂಡು ಇದು ಮಾಡಿದ್ರಿ ಸರ್. ಗುಡಿ ಒಳಗೆ ಜಾತ್ರೆ ಇದು ಮಾಡಿ, ಆದ್ರ ಬೆಳತನಕ್ಕೂ ಇದು ಮಾಡುದಿಲ್ಲ ಸರ್. ಸ್ವಲ್ಪ ಏಟ್ ಇದೆ ಅಷ್ಟ್ ಮಾಡಿ ಬರ್ತೇವ್ರಿ ಸರ್. ಕರೆಕ್ಟ್.
ಅದ್ರ ಅಮಾವಾಸ್ಯೆ ಶನಿವಾರ ಗುಡಿ ಒಳಗೆ ಮಾಡ್ತೀವಿ ಒಳಗೆ ಈ ಮಾರಂಬೀಡ್ನ್ಯಾಗ ಕುರುಬಟ್ಟಿ ಮಸ್ತ್ ರಮೇಶ್ಗೆ ನಮಗ ಅಲ್ಲೆಲ್ಲ ಕುರ್ಸಿದ್ರಿ ಸರ್ ಮಾರಂಬೀಡ್ ಕುರ್ಸಿದ್ರಿ ಹನಗಲ್ ತಾಲೂಕು ಹನಗಲ್ ತಾಲೂಕು ಅದು. ಅಲ್ಲಿ ಬಾಳ ಇದು ಭಜನೆ ಇಟ್ಟಿದ್ರಿ ಸರ್ ಅವ್ರು ಅಲ್ಲಿ ಇನ್ನೂ ಒಳಗು ನಮ್ದು ಅವ್ರದ್ದು ಫೋಟೋ ಹಾಕ್ಯಾರ ನೋಡ್ರಿ ಸರ್ ಅಲ್ಲಿ 7 ಮಂದಿ ಒಳಗೆ ಭಜನಿ ಯಾರು ಮಾಡಿಲ್ಲ ಅಂತ ಹೇಳಿದ್ರಿ ಭಾಳ ಸಾತ್ ಮಾಡಿದ್ರಿ ಸರ್ ಎಷ್ಟು ಒಂದ್ 20-25 ವರ್ಷ ಆಗಿರ್ಬೇಕಂದ್ರೆ ಆಗೈತ್ರಿ ಸರ್ 28 ವರ್ಷ ಆಗೈತಿ ನೋಡ್ರಿ ಅವಾಗ ನೋಡ್ರಿ 95-96 ರಾಜಮಠ ಇದ್ರಿ ಸಂಶಿ ಒಳಗ್ರಿ ಅವಾಗನು ಬಾಳ ಮೆಟ್ಟ ಹಂಗಿದ್ರಿ ಸರ್ ತತ್ವ ಆಡೋದ್ರಿ 2ನೇ ನಂಬರ್ ಒಂದ್ 40 ಭಜನಿ 5 ಭಜನಿ ಮಾಡಿದ್ರಿ ಸರ್ ಅದ್ರ 1ನೇ ನಂಬರ್ ನಮ್ದ ಅಂತ ಆಗಿತ್ರಿ ಊರಣ ತಗೊಂಡ್ರಿ ಅವ್ರು 2ನೇ ನಂಬರ್ ಮುಂದ್ಗೋದಾರ ಕೊಟ್ರಿ 2ನೇ ನಂಬರ್ ನಮ್ಗೆ ಕೊಟ್ರಿ ಸರ್ ಹಂಗ ಇದು ಟೈಮ್ ಭಜನಿ ಮಾಡಿದ್ರಿ ಸರ್ ನೋಡ್ರಿ ಈಗ ಅನ್ನಿಗೇರಿಗೆ ಹೋಗಿದ್ರು ಸರ್ ಅಲ್ಲಿ ಶಾಡಂಬಿ ಅವ್ನು ಕುರ್ಸಿದ್ರಿ ಅಲ್ಲಿ ಧಾರವಾಡ ಇದ್ರಾಗ ಅಲ್ಲಿ ಹೋಗಿವ್ರಿ ಶಾನ್ವಾಡ ಅಂತ ಹೇಳಿ ಹಾಡ್ತಿದ್ರಿ ಅವ ಶಿಷ್ಯಾನ್ ಕರ್ಸಿದ್ರಿ ನಾವು ಶಾಡಂಬಿ ಹುಡುಗನ ಅಲ್ಲಿ ನಮಗ ಅವರು ಇದು ಆಗ್ಲಿಲ್ರಿ ಸರ್ ಈಗ ನೋಡ್ರಿ 35-36 ವರ್ಷ ಆತನ ಆಗ್ತೀರಿ ಭಜನೆ ಮಾಡಕತ್ರಿ ಹ್ಞೂ ಸರ್ ಈಗ ಮತ್ತೆ ಅಲ್ಲಿಂದ ಒಂದ್ ಕಡಿಮೆ ಅಂದ್ರೆ ಒಂದ್ ಈಗ ಕಡಿಮೆ ಮಾಡಿ ನೀವು ಒಂದ್ 5-6 ವರ್ಷ 8-10 ವರ್ಷ ಒಳಗಾಗಿರ್ಬೇಕ ಹೌದ್ರಿ ಅಲ್ಲಿಂದ ನೀವು ಮಾಡಕತ್ತೀರ ಅಂದ್ಮೇಲೆ ಮತ್ತೆ ಅವಕ್ಕೇನು ಹಳತಿನೇ ಇಲ್ಲ ಲೆಕ್ಕನೂ ಇಲ್ಲ ಹೌದಲ್ರಿ ಯಾಕಂದ್ರೆ ನಾವು ನೋಡಕತ್ತಾವಾಗ ಸ್ವಲ್ಪ ಜನ ಇದ್ರು ಕಲಾವಿದ್ರ ಭಜನೆ ಮಾಡುವಂತಾರ ಈಗೆಲ್ಲ ಊರಿಗೆ 4-5 ಮಂದಿಗಾರ ಅವಾಗ ಊರಾಗ ಒಬ್ಬರನ್ನ ಬೆಳೆಸ್ತಿದ್ರೆ ಮತ್ತ ಅವರು ಇಡೇ ಊರಿಗೆ ಒಬ್ಬನಪ್ಪ ಇವನು ಕಲಿಸ್ಬೇಕ ಮಾಡ್ಬೇಕ ನಮ್ಮೂರ ಅಭಿಮಾನ ಅಂತ ಮತ್ತೆ ಇಡೇ ಊರನ ಅವ್ರಿಗೆ ನೀವು ಹೇಳಿದ್ರಲ್ಲ ಆಗಲ್ಲ ಹಂಗ ಅವ್ರ ಕಾರ್ಯಕ್ರಮ ಇದ್ರೆ ಎಲ್ಲ ಇಡೇ ಊರ ನಾವು ಒಂದ್ ಗಾಡಿ ಮಾಡ್ಕೊಂಡು ಹೋದ್ರಿ ಅವರು ಮತ್ತಂಗ ಸ್ವಂತ ಗಾಡಿ ಮಾಡ್ಬೋದು ಅವಾಗಿನ ಟೈಮ್ನಾಗರ ಅವ್ರ ಏನು ಕೊಡುವಂತದ ಏನೈತಲ್ರಿ ಏನಿಲ್ಲ ಎಷ್ಟೋ ಮಂದಿ ಬರೀ ಎಲೆ ಹಿಡಿಕೆ ತಗೊಂಡ್ ಬಂದಂತಾರು ಅದಾರ ಅವಾಗ ಮತ್ತೆ ಈಗ ನೋಡ್ರಿ ಹುಚ್ಚ ಅಭಿಮಾನ ಅನ್ನೋದು ಎಷ್ಟಿರ್ತೈತಲ್ಲ ಕೈಲಿಂದ ಖರ್ಚು ಮಾಡ್ಕೊಂಡಾದ್ರೂ ಅವಾಗೆಲ್ಲ ಹೋಗಿ ಕಾರ್ಯಕ್ರಮ ಮಾಡಿ ಬಂದಿರಿ ಅಡ್ಡಿಲ್ಲ ಒಳ್ಳೇದ ಖುಷಿ ಅನಿಸ್ತೇ ಮತ್ತ ರೀ ಸರ್ ನಾವು ಏನೋ ಮಾಡಿದ್ರು ಸರ್ ನಾವು ದೇವಸ್ಥಾನದೊಳಗ ಏನ ರೊಕ್ಕ ಬಂದಿದ್ರಿ ನಮ್ ಖರ್ಚು ತೆಗದ ಮತ್ತು ಅದನ್ನ ಬ್ಯಾಂಕ್ ಇಡು ವ್ಯವಸ್ಥೆ ಮಾಡಿದ್ರಿ ಸರ್ ನಿಮ್ಮ ಸಂಘ ಭಜನಾ ಸಂಘ ಬೆಳೆಸ್ಕೊಂತ ಬಂದಿರಿ ನೋಡ್ರಿ ಸಂಘ ಹೆಸರಿಂದ ಇಡುದ್ರಿ ಸರ್ ಮಾರುತಿ ಭಜನಾ ಸಂಘ ರೀ ಮಾರುತಿ ಭಜನಾ ಮಾಡಾಳ್ರಿ ಅಲ್ಲಿ ದೇವಸ್ಥಾನ ಒಳಗ ಇದು ಮಾಡುವ ಹೊತ್ನ್ಯಾಗ ಕಾರ್ಯಕ್ರಮ ಮಾಡುವ ಹೊತ್ನ್ಯಾಗ್ರಿ ಅದಕ್ಕೂ ಒಂದ್ ಸ್ವಲ್ಪ ನಮ್ ಭಜನಿ ಸಂಘದಿಂದ ರೊಕ್ಕ ಇದು ಮಾಡಿದ್ರಿ ಸರ್ ನಾವು ಪಾತಾಳಂಕನ ಮಾಡೋ ಮುಂದ ಗೊಬ್ಬರ ಮಾಡೋ ಮುಂದ್ರಿ ಇನ್ನೂ ಒಂದ್ 2-3 ಲಕ್ಷ ರೂಪಾಯಿ ಐತಿ ನೋಡ್ರಿ ಸರ್ ನಮ್ ಸಂಘದಿಂದ ನಿಮ್ದ ಈ ಕಾರ್ತಿಕ ಮಾಸ ಉತ್ಸವ ದೊಡ್ಡದಾಗ್ತದೆ ದೊಡ್ಡ ಕಾರ್ಯಕ್ರಮ ಸರ್ ಹೌದಲ್ರಿ ನೀವು ಅದ್ರ ಸ್ವಲ್ಪ ಭಜನಾ ಕಾರ್ಯಕ್ರಮ ಇಟ್ಟಿರ್ತೀರಿ ಬೇರೆ ಊರ ಎಲ್ಲಾ ಕಲಾವಿದರ ಭಜನಾ ಮಾಸ್ತರ್ಗಳನ್ನ ಕರೆಸಿ ಕಾರ್ಯಕ್ರಮ ನಾವು ನೋಡಿದ್ವಿ ಕೇಳ್ತಿದ್ವಿ ಮಾತ್ರ ಬಾರಿ ಅದ್ದೂರಿ ಬಿಡ್ರಿ ದೊಡ್ಡ ಏನ ನಮ್ಮ ಗೋಕುಲ ಈಗ ರಸ್ತೆಯಿಂದ ಹಿಡ್ಕೊಂಡು ನಿಮ್ಮ ಊರ್ ಬಸ್ ಸ್ಟಾಪ್ ಮಟನ್ ಲೈಟಿನ ಸರ ಏನ ಬಾಳ ಚಂದ ಗೌರಿ ಹುಣಿಗೆ ಇಲ್ಲಿ ಮಾಡ್ತಾವ್ರಿ ಸರ್ ಅಲ್ಲಿ ಮುಂದೆ ಅಮಾಸೆ ಬರ್ತಾರ 15 ದಿನ ಗೌರಿ ಚಟ್ಟಿ ಅಮಾಸೆ ಏನದ ಆ ಅಮಾಸೆ ಅಲ್ಲಿ ಮಾಡ್ತಾವ್ರಿ ಕಾರ್ತಿಕ ಸರ್ ಬಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಾರ್ರಿ ಆಡುವುದ್ರಿ ಸರ್ ಕರೆಕ್ಟ್ ಅದಕ್ಕೆ ಗ್ರಾಮದ ಹಿರಿಯರು ಸಾಥ್ ನೀಡ್ತಾರೆ ಬಾಳ ಮಾಡ್ತಾರೆ ಕರೆಕ್ಟ್ ಗ್ರಾಮದ ಹಿರಿಯರನ್ನ ಕೇಳ್ಕೊಂಡ ಮಾಡ್ತಾರ್ರಿ ಎರಡು ಗ್ರಾಮದ 2 ದೇವಸ್ಥಾನ ಕಾರ್ಯಕ್ರಮ ಬಟ್ ಎಲ್ಲ ಗ್ರಾಮದಿಂದ ನಿರ್ಣಯ ಮಾಡ್ಕೊಂಡು ಯಾವ ತರ ಮಾಡ್ಬೇಕು ಎಲ್ಲ ತೀರ್ಮಾನ ಮಾಡ್ಕೊಂಡು ಸರ್ ತಮ್ಮ ಹೆಸರು ಏನಂದ್ರೆ ನಮ್ಮ ಹೆಸರು ಬಸವರಾಜ್ ನಾಯ್ಕರ್ ಅಂತ್ರಿ ಬಸವರಾಜ್ ನಾಯ್ಕರ್ ನೀವು ಆದ್ರೂ ನಮ್ಮ ಭೀಮ್ಸಿ ಮಾಸ್ತರ್ ಭಜನಾ ಟೀಮ್ ಒಳಗ ನೀವು ಹಾಡ್ತೀರೇನ ಅವ ಹಾಡ್ತೇವ್ರಿ ನಾವು ಪೆಟ್ಟಿಗೆ ಬಾರ್ಸ್ಕೊಂತ ಪದ ಹೇಳ್ತೇವೆ ನೀವು ಹಾಡ್ತೀರಿ ನಾವು ಹಾಡ್ತೇವ್ರಿ ಇವ್ರು ಹಾಡ್ತಾರ್ರಿ ಅವ್ರು ಹಾಡ್ತಾರ ಇವ್ರು ಹಾಡ್ತಾರ ಒಟ್ಟರು ಭಜನೆ ಮಾಸ್ತರ್ಗಳು ಅದೇವ್ರಿ ಪೆಟ್ಟಿಗೆನು ಬಾರ್ಸ್ತಾರ ನಾವು ಒಟ್ಟರು ಆಲ್ ರೌಂಡರ್ ನಾವು ಅಡ್ಡಿಲ್ಲ ಬಿಮ್ಸಿಲ್ ಹೊತ್ನ್ಯಾಗ ನಾವು ನಡ್ಕೊಂತ ಹೋಗ್ರಿ ನಾವು ನಡೆಸ್ತೇವ್ರಿ ಹಂಗಾರ ಊರಾಗ ಒಟ್ಟ ನಿರಂತರ ಐತೆ ಹೌದು ಓಕೆ ಎಲ್ಲಾರು ಹಾಡ್ತಾರ್ರಿ ಎಲ್ಲಾರು ಪೆಟ್ಟಿಗೆ ಬಾರ್ಸ್ತಾರ ನೀವು ಎಲ್ಲ ಹಳೆ ತತ್ವ ಪದನ ಹಾಡ್ತೀರಿ ಹೌದು ತತ್ವ ಪದ ನಾವು ಹೆಚ್ಚಾಗಿ ಹೆಬ್ಬಳ್ಳಿ ಶಂಕರಪ್ಪ ಚಲವಾದಿ ಅವ್ರ ಪದಗಳು ನಾವು ಹಿಂದಿಲಿಂದ ನಾವು ಅವನ್ನ ಹಾಡ್ಕೊಂತ ಬಂದೇವ್ರಿ ಅವಾಗಿಂದ ಅದನ್ನ ಮಾಡ್ಕೊಂತ ನಾವೇನ್ ಧ್ವನಿ ಮಾಸ್ತರ್ ಅಂತ ಅಂದ್ರಲ್ಲ ಅವ್ರು ಕೂಡ ನಾವು ಕಲ್ತೀವ್ರಿ ನಮ್ಮ ಚೆನ್ನಪ್ಪ ಬುಧನ್ನವರು ನಮ್ಗೆ ಸಹಕಾರ ಕೊಟ್ರ ಅವ್ರ ಒಂದ್ ಮಾರ್ಗದರ್ಶನ ನಾವು ಬದನಿ ಪದ ಹಾಡ್ಕೊಂತ ಬಂದೇವಿ ಎಲ್ಲ ಒಂದ್ ಟೀಮ್ ಐತ್ ನಮ್ದು ಎಲ್ಲಾರು ನಮ್ಮ ಊರಾಗ ಯಾರ ತೀರ್ಕೊಂಡ್ರ ಏನಾರ ಜಾತ್ರೆ ಪತ್ರಿ ಆದ್ರೆ ಒಟ್ಟರು ಬದನಿ ಹೋಗ್ತೇವ್ ನಾವು ರಾತ್ರಿ ಇಡೀ ರಾತ್ರಿನ ಬದನಿ ಮಾಡ್ತೀವಿ ಅಡ್ಡಿಲ್ಲ
ಖುಷಿ ಅನಿಸ್ತೇ. ಒಳ್ಳೆ ನಿರಂತರ ಮಾಡ್ಕೊಂಡ್ ಹೋಗ್ರಿ. ಮತ್ ನೋಡ್ರಿ ನೀವೆಲ್ಲ ಇಂತ ಹಿರಿಯರ ಈಗಿನ ಪೀಳಿಗೆನು ಮುಂದ ಏನ್ರ ಒಟ್ಟ ಈಗ ಮುಂದೆ ವರ್ಷಕೊಂಡ್ ಹೋಗ್ರಿ ಅಂತೇಳಿ ನಾವ್ ಹುಡುಗರು ಅಂತೇವ್ರಿ. ನಾವು ಈಗ 57-58 ವರ್ಷ ರೀ. ಹೌದ್ರಿ? ಹಿಂಗಾಗಿ ನಮಗೂ ಧ್ವನಿ ಸರಿ ಇಲ್ಲ ಈಗ. ಹೌದೌದು. ಒಂದ್ ದಿವಸ ರಾತ್ರಿ ಬೆಳತನಕ ಧ್ವನಿ ಹೊಡೆದ್ ಬಿಡ್ತೈತಿ. ಕರೆಕ್ಟ್. ಹಿಂಗಾಗಿ ಹುಡುಗರಿಗೆ ನೀವು ಹಾಡ್ರಿಪ್ಪ ಅಂದ್ರು ಹುಡುಗರು ಬರೀ ಟಿವಿ ಮಾಧ್ಯಮ ಬಂದ್ ಬಿಟ್ಟಲ್ರಿ. ಈಗ ಮೊಬೈಲ್ ಬಂದ್ ಹುಡುಗರು ಈ ಭಜನಾ ಪದ ದೇವ್ರ ಪದ ಅನ್ನೋ ಒಟ್ಟ ಖಬರ ಇಲ್ಲ. ಗುಡಿ ಕಡೆ ಬರೀ ಯೂಟ್ಯೂಬ್ ನೋಡೋದು, ರೀಲ್ಸ್ ನೋಡೋದು, ಇದನ್ನ ನೋಡ್ಕೊಂತ ಹೊಂಟ್ಬಿಟ್ಟ. ನಮ್ ಸಮಾಜ ಹಾಳಾಗತೈತಿ ನೋಡ್ರಿ. ಈಗೇನ್ ನಮಗ ಮೊಬೈಲ್ ಬಂದೈತಲ್ಲ, ಮೊಬೈಲ್ ಬರೋದ್ರಿಂದ ನಮ್ಮ ಈಗಿನ ಪೀಳಿಗೆ ಬಹಳ ಆತಂಕಕಾರಿ ಆಗ್ಯದ ಅಂತ ನನ್ನ ಅಭಿಪ್ರಾಯ. ಅದಕ್ಕ ನಾ ಪಾಲಕರಿಗೂ ಕೂಡ ಎಚ್ಚರಿಕೊಳ್ಬೇಕು. ಇದಕ್ಕೆ ಪಾಲಕರು ಮಕ್ಳ ಕೈಯ ಮೊಬೈಲ್ ಕೊಡಬಾರ್ದ. ನೀವು ಶಾಲಿ ಮಕ್ಳನ್ನ ನೋಡ್ರಿ ಅಭ್ಯಾಸ ಮಾಡ್ಲಿ ಅಂತ ನಾವ್ ಅಂತೇವೆ. ನಾವು ಶಾಲಿ ಒಳಗೂ SDMC ಅಧ್ಯಕ್ಷರಾಗಿ ಕೆಲಸ ಮಾಡೇವ್ರಿ. ಮತ್ತೆ ಹೌದೌದು, ಪ್ರೈಮರಿ ಮತ್ತ ಹೈಸ್ಕೂಲ್ ಒಳಗ್ರಿ ಎಲ್ಲಾ ಕಾಲ ಇವರು ಮಾಡ್ಯಾರ್ರಿ. ಅವ್ರ ಮೆಂಬರ್ ಆಗಿ ನಾವು ಅಧ್ಯಕ್ಷರಾಗಿ ಕೆಲಸ ಮಾಡೇವ್ರಿ. APMC ಮೆಂಬರ್ ಆಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗ್ಯವ್ರಿ. ಆಮೇಲೆ ಈಗ ನಮ್ದು ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರಾಗ್ಯವ್ರಿ. ನಾವು 3 ಮಂದಿ ರೀ ಉಪಾಧ್ಯಕ್ಷರ, ಹಾಲಿ ಉಪಾಧ್ಯಕ್ಷರ ಇವ್ರು. ನಾವು ಒಂದು ಟೀಮ್ ಇತ್ರಿ ನಮ್ದ್ರಿ. ನಮ್ದು 3 ಮಂದಿ ಒಂದ್ ಟೀಮ್ ಇತ್ರಿ. 3 ಮಂದಿ ಬರ್ಜರಿ ಆಯ್ಕೆ ಆಗ್ಯಾವ್ರಿ. ಮುದ್ದಪ್ಪ ಮೇಗ ಅವರು ನಮ್ದು ಒಂದ್ ಟೀಮ್ ಇತ್ರಿ. ಅದ ಒಟ್ಟೂರು ಬರ್ಜರಿ ಆಯ್ಕೆ ಆಗ್ಯಾವ್ರಿ ನಾವು. ಹಿಂಗಾಗಿ ನಮ್ದೊಂದು ಯೂನಿಟ್ ಐತ್ರಿ. ಅದ ನಮ್ದೊಂದು ಇದು ಐತ್ರಿ. ಅದ ಇದೇನ ಯೂನಿಟ್ ಇತ್ತಲ್ಲ, ಇದಕ್ಕೆ ಎಲ್ಲಾರು ಸಹಕಾರ ಕೊಟ್ರು. ನಮ್ದು ಚುನಾವಣೆಯನ್ನು ಮಾಡೇವ್ರಿ. ಇದೊಂದು ಸಂಘ ಸಂಸ್ಥಾದಾಗ ಕೆಲಸ ಮಾಡೇವಿ. ಎಲ್ಲ ಆಲ್ರೌಂಡರ್ ಇದ್ರಿ ನಾವು ಊರಾಗ. ಅಡ್ಡಿಲ್ಲ. ನಿಮ್ಮ ಒಟ್ಟ ಸೇವಾ, ನಮ್ಮ ಸಮಾಜ ಸೇವಾ ಬಾಳ ಐತಿ ಬಿಡ್ರಿ ನಿಮ್ಗೆ. ಮಾಡೇವ್ರಿ. ಒಟ್ಟ ಏನ್ ದೇವ್ರ ಶಕ್ತಿ ಕೊಟ್ಟ ಅಷ್ಟ್ ಮಾಡೇವ್ರಿ. ಇನ್ನೂ ಬಾಳ ಐತಿ. ಅದು ಎಷ್ಟಾಗ ಸಾಧ್ಯ ಆದಷ್ಟು ಮಾಡೇವ್ರಿ. ಊರಿಗೆ ಮತ್ತೀಗ ಕೆಲಸ ಮಾಡ್ತೇವ್ರಿ ನಾವು. ಊರಾಗಿಂದು ಸಾರ್ವಜನಿಕ ಕೆಲಸ ಮಾಡ್ತೀವಿ. ಏನಾರ ಒಂದ್ ಸರ್ಕಾರದಿಂದ ಆಗುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಕೂಡ ನಾವು ಊರಿಗೆ ಮಾಡ್ತೇವೆ. ವೆರಿ ಗುಡ್. ಸಹಕಾರ ಮಾಡ್ತೇವೆ. ಏನಾದ್ರು ಊರಿಗೆ ಏನಾರ ಆತಂಕಕಾರಿ ಕೆಲಸ ಆಗುತ್ತಿತ್ತು ಅಂದ್ರೆ ಎಲ್ಲಾ ಸಹಕಾರ ರಾಮದಾರ್ ಹಿರಿಯರು ಇಂತ ಯುವಕರು ತಗೊಂಡ ಕೆಲಸ ಮಾಡ್ತೇವೆ. ಭಗವಂತ ಇನ್ನೂ ನಿಮ್ಗೆ ಹೆಚ್ಚಿನ ಶಕ್ತಿಯನ್ನು ನೀಡ್ಲಿ. ನಮಗ ಏನಪ್ಪಾ, ನಮ್ಗ ಈ ವೀರಾಂಜನೇ ನಮ್ ಬೆನ್ನೆಲುಬ. ಅವ್ನ ನಂಬಿ ನಾವ್ ಎಲ್ಲಾರು ಬಾಳೆ ಮಾಡೋರು. ಎಲ್ಲಾರು ಅವನ ಮೇಲೆ ನಮ್ ಕೃಪಾ ಆಶೀರ್ವಾದ ನಮ್ಗೆ ಎಲ್ಲ ಇಲ್ಲಿ ಇದ್ದಂತ ಒಟ್ಟರು ಸರ. ಹಿಂಗಾಗಿ ನಾವು ಭಜನಿ ಪದ ಹಾಡ್ತೇವ್ರಿ. ಈಗ ಎಲ್ಲಾರ ತೀರ್ಕೊಂಡ್ರ ನಾವು ನಮ್ಗೊಬ್ರಿಗೆ ಹೇಳಿದ್ರಿಲ್ಲ ಯಾರ, ನಾವ್ ಒಟ್ಟರಿಗೆ ಫೋನ್ ಮಾಡ್ಬೇಕು. ಒಟ್ಟರು ಬರ್ತಾರ, ಕೂಡ್ತೇವಿ, ಭಜನಿ ಮಾಡ್ತೇವಿ. ಬಂದಿದ್ದ ದುಡ್ಡು ನಾವು ಚಾ ಪಾನಿ ಮಾಡಿಕಾರ್ಲೆ 100 ರೂಪಾಯಿ ಚಾ ಖರ್ಚು ಮಾಡ್ತೇವ್ರಿ. ಒಟ್ಟು ಸಂಘಕ್ಕೆ ನಾವ್ ಇಟ್ಟು ಬಿಡ್ತೇವ್ರಿ. ಇವ್ರ ಹೆಸರ್ಲೆ, ಆಮೇಲೆ ಅವ್ರ ಹೆಸರ್ಲೆ ನಾವ್ ಬ್ಯಾಂಕ್ ಖಾತೆ ತೆರೆದೇವ್ರಿ. ಯಾಕಂದ್ರೆ ನಮ್ ಭಜನಿಗೆ ಹಿರಿಯರ್ ಇವ್ರ ಇಬ್ರ ಈಗ. ಹಿಂಗಾಗಿ ಅವ್ರಿಬ್ರು ಹೆಸರ್ಲೆ ನಾವ್ ಒಂದ್ SB ಅಕೌಂಟ್ ಮಾಡೇವ್ರಿ. ಅವ್ರ ಹೆಸರಲ್ಲೇ ಅಮೌಂಟ್ ಇಡ್ತೇವ್ರಿ. ಹಂಗೇನಾರ ಇದ್ರ ನಾವ್ ಶ್ರಾವಣದಾಗ ನಾವು ಭಜನಿ ಕಾರ್ಯಕ್ರಮ ಮಾಡ್ತೇವಲ್ರಿ, ಅವಾಗ ಹೆಚ್ಚು ಕಡಿಮೆ ಆದ್ರೆ ನಾವು ಪಟ್ಟಿ ನೇಮಿಸ್ತೇವೆ ಊರಾಗ. ಕಡಿಮೆ ಆತಂದ್ರೆ ಬ್ಯಾಂಕ್ ನ ರೊಕ್ಕ ತೆಗಿಸಿ ನಾವು ಹಣ್ಣ ಸಂತರ್ಪಣೆ ಮಾಡ್ತೇವೆ. ನಿಮ್ಮ ಹತ್ರ ಅಂತ ಒಂದು ಏನು ಒಕ್ಕಟ್ಟ ಮಾಡ್ತೇವ್ರಿ. ಮತ್ತ ಈಗ ಅದ ನಿಮ್ಮ ಗ್ರಾಮದ ಹೆಸರು ತರಕ ಕೀರ್ತಿ ಉಳಿಸಕ ಅದೊಂದು ಕಾರಣ. ಹೋಗ್ಲ ಅನ್ನೋದು ನಮ್ದು ಇಡೀ ಸುತ್ತಮುತ್ತ ನಮ್ಮ ಹುಬ್ಳಿ ತಾಲೂಕಲ್ರಿ, ಧಾರವಾಡ ಜಿಲ್ಲಾದಾಗ. ಹೌದೌದ. ಭಜನಿ ಹಾಡೋದ್ರೊಳಗ ಮತ್ತ ನಮ್ಮ ವೀರಾಂಜನೇಯ ಸೇವಾ ಮಾಡೋದ್ರೊಳಗ, ಈ ಕಾರ್ತಿಕರೊಳಗ ಎಲ್ಲ ನಮ್ಮ ಊರ್ ಹೆಸರಾಗೈತ್ರಿ. ಆಮೇಲೆ ಇದನ್ನ ಈ ಚಕಡಿ ಓಡಿಸೋ ಸ್ಪರ್ಧೆ ನಂಬರ್ 1 ನೋಡಿ ಸರ್. ಅದಕ್ಕೆಲ್ಲ ನಮ್ಮ ಇವ್ರ ಅದಾರ ನೋಡ್ರಿ, ಇವ್ರು ಆ ಕಡೆ ಕುಂತ ನೋಡ್ರಿ ಸೀಟಿ ಹೊಡೆದಿದ್ರಿ ಸರ್ ಇವ್ರು. ಆಮೇಲೆ ಇವ್ರು ಸೀಟಿ ಹೊಡ್ತಿದ್ರು ಇವರೆಲ್ಲ. ಇವ್ ಗ್ರಾಮದ ಹಿರಿಯರು ಸಹಕಾರ ಕೊಡ್ತಿದ್ರಿ. ಇವ್ರ ನಾವು ಇರ್ತಿದ್ರು ಅದ್ರ, ನಾವ್ ಬರೀ ಅನೌನ್ಸ್ ಮಾಡೋರು, ಸ್ಪೀಕರ್ ನಾವು ನಿರೂಪಣೆ ಮಾಡೋರ. ಬದನಿ ನಮ್ಮ ಈ ಗುಡಿ ಕಟ್ಟು ಸಂಬಂಧ ಸರ್ 7 ವರ್ಷ ರೀ, 7-8 ವರ್ಷ ರೀ. ಒಂದ್ 50 ರಿಂದ 60 ಲಕ್ಷ ರೂಪಾಯಿ ಗಳಿಕೆ ಮಾಡ್ಯಾರ ಸರ್ ನಾವು. 50 ರಿಂದ 60 ಲಕ್ಷ ಈ ದೇವಸ್ಥಾನ ಕಟ್ಟೋದ್ರ ಸಂಬಂಧ. 2 ಕೋಟಿ ರೂಪಾಯಿ ನಾವು ಬರೀ ದೇಣಿಗಿರಿ ಎಲ್ಲಾರು ಇಲ್ಲಿದ್ದಂತ ಒಟ್ಟರು ರೊಕ್ಕ ಕೊಟ್ಟಿವ್ರ ನಾವು. ಧಾರಾವತಿ ಹನುಮಪ್ಪನ ಸಂಬಂಧ 1 ಲಕ್ಷ ಕೊಟ್ಟವ್ರ. ಅಂತಾನೆ ಹಾಕ್ತಿದ್ರಿ ಸರ್ ಅವ್ರಿ. ಇದು ಏನ ನಾವ್ ಇದು ಮಾಡಿದಿಲ್ರಿ, ಎತ್ತಿನ ಮೊದಲ 7-8 ವರ್ಷ ಮಾಡೇವ್ರಿ. ಎಲ್ಲಾ ಹಿರಿಯರಿಗೆ ಲೆಕ್ಕ ವರ್ಷ ನಾವು ಅದನ್ನ ರೊಕ್ಕ ಕಟ್ತಿದ್ರಿ. ಅಲ್ಲಿ ಬಂದಂತ ಏನ ದುಡ್ಡು ತಗೊಂಬಂದ ಇಲ್ಲಿ ದೇವಸ್ಥಾನ ಮೊದಲ್ರಿ ಬಹುಮಾನ. ಈಗ ಬೈಕ್ ಇರ್ಲಿ, ಬಂಗಾರ ಇರ್ಲಿ ಇಂತ ಕಡೆ ಇಸ್ಕೊಳ್ಳೋದು. ಈಗ ಕೊಡ್ಪನಿ 10,000 ಅಂತ ಅದು ಕ್ರೋಢೀಕರಿಸಿ 4-5 ಲಕ್ಷ ರೂಪಾಯಿ ಆತಂದ್ರ ಅದನ್ನ ಎಲ್ಲ ಸಾಮಂತರ ನಾವು ಬಹುಮಾನ ವಿತರಣೆ ಅವು ಬಂದಿದ್ದ ದುಡ್ಡು ನಾವು ಗುಡಿ ಕಟ್ತಿದ್ರಿ. 7-8 ವರ್ಷ ಇದನ್ನ ನಾವು ಒಂದ್ ಟೊಂಕ ಕಟ್ಟಿ ನಿಂತ್ರಿ. ನಮ್ ಗ್ರಾಮದ ಹಿರಿಯರು ಯುವಕರು ಎಲ್ಲಾ ಬಹಳ ಜನ ದುಡ್ದಾರ. ಇದಕ್ಕ ಒಬ್ರದ ಅಲ್ರಿ, ಇಡೀ ನಮ್ ಗ್ರಾಮದ್ರಿ, ಗ್ರಾಮದವ್ರು ಸುತ್ತಮುತ್ತಲವ್ರು ಆ ಸಹಕಾರ ಕೊಟ್ಟು ಮಾಡಿದ 60 ಲಕ್ಷಕ್ಕಿಂತ ಹೆಚ್ಚಾಗೈತೆ ಅಂತ ಹೇಳ್ತಾರೆ.
ಅದನ್ನ ಈ ಗುಡಿಗೆ ಹಾಕಿವ್ರಿ ಸರ್ ನಾವು. ಅಡ್ಡಿಲ್ಲ ಈ ಗುಡಿಗೆ ಅದನ್ನ ಸಂದಾಯ ಮಾಡಿವ್ರಿ ನಾವು. ಇಲ್ಲ ಇದು ಏನು ಪ್ಲಾನ್ ಬಹಳ ಇದು ಮಾಡ್ರಿ ನೀವು. ಬಹಳ ಅಚ್ಚುಕಟ್ಟಾಗಿ ಅದನ್ನ ಯಶಸ್ವಿ ಮಾಡಿ ಊರನ್ನ ಎಲ್ಲರೂ ಯಾವ್ದೋ ಒಂದು ಅವಘಡ ಆಗಿಲ್ರಿ. 7 ವರ್ಷ ಮಾಡಿದ್ರು ನಾವು. ಹೌದೌದೌದು ಯಾವ್ದು ಅವಘಡ ಆಗಿಲ್ರಿ. ಕರೆಕ್ಟ್ ಭಾಳ ಚಂದ ಮಾಡಿ. ಒಟ್ಟ ನಿಮ್ ಊರಾಗ ಏನ್ ಕಾರ್ಯಕ್ರಮ ಆಗ್ಲಿ ಇವೇನ್ ಮೋಜು ಮಜಲು ಇಂಥವೇನ್ ನಡೀತಾವ ಒಟ್ಟ ಎಲ್ಲಾರು ಜಾತಿ ಪಥ ಏನಿಲ್ರಿ ಇಲ್ಲಿ. ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ನಿಂತ ನಾವು ಎಲ್ಲಾ ಕಾರ್ಯಕ್ರಮ ಮಾಡ್ತೇವ್ರಿ ನಾವು. ಯಾವ್ದ ಜಾತಿನಿಂದ ನಿಲ್ರಿ ನಮ್ಮ ಊರಾಗ. ಅಡ್ಡಿಲ್ಲ ಎಲ್ಲಾ ಜಾತಿಯವ್ರು ನಿಂತ ಕಾರ್ಯಕ್ರಮ ಮಾಡ್ತೇವ್ರಿ ನಾವು. ಇವತ್ತ ಇದು ದೇವಸ್ಥಾನದ ಕಾರ್ಯಕ್ಕೆ ಹಚ್ಚೋದಾಗ್ಲಿ, ಆಮೇಲೆ ಊರಾಗ ಗ್ರಾಮ ದೇವತೆಯರ ಜಾತ್ರೆ ಮಾಡಿದ್ರು 3 ವರ್ಷದಿಂದ 9 ದಿವಸ ಅದನ್ನ ಆತ. ಆಮೇಲೆ ಇದಂತ ಇಂತ ಏನ್ ಭಜನಾ ಕಾರ್ಯಕ್ರಮ ಆತ. ಎಲ್ಲಾನು ಇಲ್ಲಿ ಗ್ರಾಮದವ್ರು ಮಾಡ್ತಾರೆ. ಯಾರು ಅವ್ರ ಇವ್ರು ಅನ್ನೋಲ್ರಿ ನಾವು. ಎಲ್ಲಾ ಧರ್ಮದವ್ರು ಕೂಡ ಮಾಡ್ತಾರೆ. ಖುಷಿ ಅನಿಸ್ತು ನೋಡ್ರಿ ನಮ್ಗೀಗ. ನಾವು ಒಂದ್ಸಲ ಬಂದಿರ್ಬೇಕು ಮಜಲ್ ನೋಡಕ. ನೋಡಿದ್ವಿ, ಖುಷಿ ಅನಿಸ್ತು. ಮೀಡಿಯಾದಾಗ ಅದು ನಾನಾ ಮಾತಾಡಿ ಅಂತ ನಾನಾ ಮಾತಾಡ್ತಿದ್ದಾರೆ ಹೆಚ್ಚಾಗಿ. ಇದನ್ನ ಮೊದಲು ಹಿಂಗ್ ಮಾಡತ್ತೇವ್ರಿ, ಹಿಂಗೆಲ್ಲಾ ನಮ್ ದೇಣಿಗೆ ಕೊಟ್ಟಾರ ಅಂತೇಳಿ ಈ ವೀರಾಂಜನೇಯ ಕಟ್ಟಡ ಸಹಾಯಾರ್ಥ ಅಂತೇಳಿ ನೋಡಿದ್ದೆ ನಾ ಫಸ್ಟ್. ನಾವು ಅದ್ರಾಗ ಮಾತಾಡೇವ್ರಿ, ಬಹಳ ಸಲ ಮಾತಾಡಿ ಮೀಡಿಯಾದಾಗ. ಅಜ್ಜರ ನಮಸ್ಕಾರ ರೀ. ನಮಸ್ಕಾರ. ಈಗ ನೀವಾದ್ರೂ ಈ ಭಜನೆ ಮಾಡ್ಕೊಂತಾನೆ ಬಂದಿರಿ? ಹೌದ್ರಿ. ಇಲ್ಲಿ ನೋಡ್ರಿ, ಈಗ ಹೆಚ್ಚು ಕಡಿಮೆ ನಮಗ ಅನ್ಸೋದ ಈಗ ನೀವೇ ಹಿರಿಯ ಮನುಷ್ಯರ ಅವ್ರಿಗೆ ಈ ಭಜನೆ ಮಾಡೋದಾಗ್ಲಿ ಅಥವಾ ಏನು ಎಲ್ಲ ನಮ್ಮ ಯುವ ಪೀಳಿಗೆಗೆ ನಿಮ್ಕಿನ್ನ ಹಿಂದಿನ ಪೀಳಿಗೆಗೆ ಎಲ್ಲ ಒಂದು ಮಾರ್ಗದರ್ಶನ ಮತ್ತು ನಿಮ್ಮಂತರ ಆಶೀರ್ವಾದ ಇರೋದ್ರಿಂದನೇ ಇಂಥವೆಲ್ಲ ಕಾರ್ಯಕ್ರಮಗಳು ನಡೆದಾವಂತ ಅನಿಸ್ತೈತೆ ನಮ್ಗೆ. ಯಾಕಂದ್ರೆ ನೋಡ್ರಿ, ಇಷ್ಟ ಉತ್ಸಾಹದಿಂದ ನಿಮ್ಮ ಇವತ್ತಿಗೂ ನಾವು ಭಜನೆ ಮಾಡೀವಿ ಅಂತ ಹೇಳ್ತೀರಿ, ಅಥವಾ ಈಗ ಒಂದು ಸಂದರ್ಶನ ಮಾಡಕತ್ತೇವೆ ಅಂತೇಳಿ ನಮ್ಮ ಬಿಮ್ಸಿ ಮಸ್ತರ ಬಂದಾರ ಅಂದ್ಬಿಡ್ಲೆ ನಾವು ಅವ್ರು ಕೂಡ ಇಷ್ಟು ಹುರುಪಿನಿಂದ ಬಂದಿರಲ್ಲ. ಇದ ನಮ್ಗೆ ಸಾಕ್ಷಿ ಇಷ್ಟೆಲ್ಲ ಯಶಸ್ವಿ ಆಗೈತೆ. ಅಡ್ಡಿಲ್ಲ. ನೀವ್ ಅದ್ರು ಈಗ ಸಣ್ಣಂದಿರ್ತ ಮಾಡ್ಕೊಂತ ಬಂದಿರಿ ಸರ್ ಭಜನ? ಹೌದ್ರಿ. ಅಡ್ಡಿಲ್ಲ. ಈಗ ಬಿಮ್ಸಿ ಮಾಸ್ತರ ಮೊದಲ ಈಗ ಏನ್ ಅವ್ರ ಹೊರಗೆ ಬ್ಯಾರೆ ಊರಿಗೆ ಹೋಗಿ ಕಾರ್ಯಕ್ರಮ ಕೊಡ್ತಿದ್ರಲ್ರಿ, ಈ ಭಜನೆ ಮಾಡಿ ಬರ್ತಿದ್ರಿ ಬ್ಯಾರೆ ಊರಿಗೆ ಹೋಗಿ, ಅವಾಗ ನಿಮ್ಗೆ ಹೆಂಗ ಅನಿಸ್ತೈತ್ರಿ? ದುಡ್ಡು ಕೊಟ್ಟ ಕರೆಕ್ಟ್, ವೆರಿ ಗುಡ್. ಒಟ್ಟು ನಮ್ಮೂರ ಹೆಸರು ಬರ್ಲಿ, ಕಲೀನಿ ಬೇಕಾದಲ್ಲಿ ಹೋಗ್ಲಿಕ್ಕೆ ಯಾರು ಕಾಯಿ ಕೊಡ್ತಾರ ಅಲ್ಲಿ ಹೋಗ್ರಿ, ಅದೆಲ್ಲ ಮಾಡ್ಬೇಡ್ರಿ. ಸಾಹಿತ್ಯ ಬಾಳ ಮಾಡ್ತಿದ್ರು. ಅಡ್ಡಿಲ್ಲ. ನಿಮ್ಮ ಆಶೀರ್ವಾದ ಅಂತವ್ರಿಗೆ ಇರ್ಲಿ, ಎಲ್ಲಾ ಕಲಾವಿದರಿಗೆ ಇರ್ಲಿ, ಮತ್ತೆ ನಮ್ಮೆಲ್ಲೂ ಇರ್ಲಿ ಜರ. ನಮಸ್ಕಾರ ರೀ. ನಮಸ್ಕಾರ. ಈಗ ನೀವು ಅದ್ರ ಭಜನಾ ಸೇವನ ಮಾಡ್ಕೊಂತ ಬಂದಿರಿ? ಹೌದ್ರಿ ಸರ್. ನೀವು ಹಾಡ್ತಿರ? ಇಲ್ಲ, ನಾವು ಹಿಮ್ಮೇಳ ಹಾಡ್ತೇವ್ರಿ. ಮುಂದ ನಮಗೂ ಒಂದ್ 4 ಪದ ಬರೋದ್ ಕೊಟ್ಟಿದ್ರಿ, ನಾವು ಅಂತಿದ್ವಿ. ಆದ್ರ ಪೆಟ್ಟಿಗೆ ಅವ್ರು ಬಾರಿಸಿದ್ರ ನಾವು ಹಿಮ್ಮೇಳದಾಗಿಂದ ನಾವು ಸಾತ್ ಆದ್ರಿ. ನಾವು ಸುಮಾರು 10-12 ವರ್ಷ ಐತ್ರಿ ನಮ್ಗ. ಅವಾಗ್ಲಿಂದನ ಇವ್ರು ನಮ್ ಕಾಕಾಗಳು, ಆಮೇಲೆ ಅಜ್ಜುಗಳು, ಮಾವುಗಳು, ಕಾಕಾಗಳು ಎಲ್ಲಾರು ಭಜನಿಗೆ ಹೋಗ್ತಾರ ಅಂತಂದ್ರ ಒಟ್ಟ ಸಾಲಿಗೂ ಹೋಗ್ತಿದ್ವಿ, ಭಜನಿಗೂ ಹೋಗೋರಿ. ಆಮೇಲೆ ಹೊಲ ಕೆಲ್ಸದ ಹೊಲಕ್ಕೂ ಹೋಗ್ತಿದ್ವಿ. ಅದ್ರಾಗ ಇವ್ರು ಮತ್ ಮನ್ಯಾಗ ಎಲ್ಲಾರು ಹೋಗ್ತಾರ ಅಂದ್ಮೇಲೆ ಹಂಗ ಅವ್ರು ಗುಯ್ ಅನ್ಕೊಂಡ್ ನಾವು ಹಂಗ ಹಿಂದಿಂದ ಶುರು ಮಾಡ್ಬಿಟ್ವಿ, ಭಜನಿಗೆ ಹೋಗ್ತಿದ್ವಿ. ಆಮೇಲೆ ನಾವು ಸಣ್ಣ ವಯಸ್ಸಾಗ ಮತ್ ಇವ್ರ ಒಂದ್ ವಾರದ ಭಜನಿ ವತಿಯಿಂದ ಟೂರ್ ಇಟ್ಕೊಂಡ್ರಿ ಸರ್. ಅವಾಗಲ ಉಷ್ಟೂರು ಇದ್ರೊಳಗ ನಾನಾ ಸಣ್ಣವ್ರಿ 11 ವರ್ಷದಾಗ ರೀ ಇವ್ರ ಭಜನಿ ಮೇಳ ತಗೊಂಡ್ ಮೈಸೂರು, ಧರ್ಮಸ್ಥಳ ಎಲ್ಲಾ ಕಡೆ ಒಂದ್ ವಾರ ಹೋಗಿದ್ರಿ. ಅವಾಗಲ ನಾನು ಹೋಗಿದ್ದೆ ಸರ್. ನಾನು ಬರವನ ಒಟ್ಟು ಭಜನೆ ಅಂದ್ರೆ ಹೋಗ್ಬೇಕ್ರಿ. ಬಾಳ ನಾನಾ ಸಣ್ಣವ್ರಿ, ನಮ್ಮ ಭಜನಾ ಸಂಘ ಹುಡುಗರೊಳಗ ನಾನಾ ಸಣ್ಣವ. 11 ವರ್ಷ ಇದ್ದಾಗ ನನ್ನ 8 ದಿವಸ ಭಜನಿ ಕರ್ಕೊಂಡ್ ಹೋಗಿದ್ರಿ. ಹೋಗಿದ್ದಾರೆ ಅವ್ರು ಕೂಡ ಸಾಲಿ ಆಮ್ಯಾಗ ನೋಡು ನನ್ನ ಒಟ್ಟು ಭಜನೆ. ನೀವೆಲ್ಲ ಭಜನಾ ಟೀಮ್ ಏನೈತಲ್ಲ, ಈಗೇನ್ ಹೊರಗೋಗಿ ಭಜನಾ ಮಾಡ್ತಿದ್ರಿ, ಊರಾಗ ಮಾಡ್ತಿದ್ರಿ, ದೇವಸ್ಥಾನದ ಎಲ್ಲಾ ಮಾಡ್ತಿದ್ರಿ, ಬಟ್ ನಿಮ್ ಟಿಮ್ಮ ಒಂದ್ ಹೋಗಿ ಪ್ರವಾಸಕ್ಕೆ ಹೋಗಿದ್ರಿ? ಹೌದ್ ಸರ್. ಹೌದ್ರಿ. ಈಗ ನಾವು ಸ್ಕೂಲ್ ಒಳಗಾಗ್ಲಿ ಕಾಲೇಜ್ ಒಳಗಾಗ್ಲಿ ಹಿಂಗೆಲ್ಲಾ ಹೋಗ್ತಿದ್ರ ಅಂತ ಕೇಳ್ತಿದ್ವಿ. ಈಗ ಭಜನಾದಾಗ ಅವ್ರು ಪರ್ಸನಲ್ ಹೋಗ್ತಿದ್ರ ಆ ಪ್ರಶ್ನೆ ಬೇರೆ. ಈಗ ನಿಮ್ ಭಜನಾ ಟೀಮ್ ತಗೊಂಡ ಪ್ರವಾಸಕ್ಕೆ ಹೋಗಿರ ನನಗೆ ಬಹಳ ಖುಷಿ ಅನಿಸ್ತದೆ. ಅದ ನನಗೆ ನೆನಪೈತ್ರಿ. ಅದ್ರೊಳಗ ನಾನಾ ಸಣ್ಣವ್ರಿ. ಹೆಂಗ್ ಮಾಡ್ರ ಗೊತ್ತೇನ್ ಸರ್, ನಾ ಸಣ್ಣ ಒಂದ್ ಜಾಗ ಇಲ್ಲಿ ನಿನಗ್ ಹೋಗ ಅಂತ ಹೇಳ್ರಿ ಟಿಂಪೋದೊಳಗ ಹಲಿಗೆ ಹಾಕಿದ್ರಿ, ಆ ವಜ್ಜದಾಗ ಹೋಗಿತಿದ್ರಿ. ನಾನು ಅವ್ರು ಎಲ್ಲಿ ಹೋಗೋದ್ರ ಪ್ರತಿಲ್ರಿ, ಅಲ್ಲೇ ಕುಂತ ಹೋಗವ್ರಿ. ಕೊಟ್ ಬರ್ತೇನೆ ನಾನು. ಆಮೇಲೆ ತಾಳ ಹಾಕೋಗ ತಪ್ಪಿದ್ರ ಬೇಯ್ತಿದ್ರಿ, ಒಂದ್ ಪೆಟ್ ಹೊಡಿತಿದ್ರ. ಈಗ ಅವ್ರು ನಮ್ ಬಸಪ್ಪಿರ ಅಂತಿದ್ರಲ್ರಿ, ಅವ್ರು ಹಿಮ್ಮೇಳದಾಗ ಬಾಳ ಕರೆಕ್ಟ್ ಆಡ್ಬೇಕ್ರಿ. ಅವ್ರಿಗೆ ಏನ್ರ ಹೆಚ್ಚು ಕಡಿಮೆ ಮಾಡಿದ್ರ ಅವ್ರು ಬೇಯ್ತಿದ್ರ. ಆದ್ರೂ ನಾವ್ ಮುನ್ಸ್ಕೊತಿದ್ದಿಲ್ರಿ, ಯಾಕೆ ಹಿಂಗ ಅಂತಾರ ಅಂತೇಳಿ. ಆತೋಪ ಮತ್ ನಾವ್ ಬರೋರು ಒಟ್ಟು ಮಾಡತ್ತೇವೆ ಅನ್ನೋರು ಹಂಗ್ ಮಾಡ್ಕೊಂತಾನ ಒಟ್ಟ ಭಜನಿ ಒಳಗ ಹಿಮ್ಮೇಳ ಹೇಳ್ತಿದ್ವಿ. ಎಲ್ಲಾರು ಒಟ್ಟ ದೊಡ್ಡ ಇವ್ರ ಗುರುಗಳ ಇದ್ರೊಳಗ ಬೆಳೆದೇವ್ರಿ. ದೊಡ್ಡ ಮಾಸ್ತರ್ಗಳು ಅದಾರಿ, ಚಲೋ ಅದಾರ, ಎಲ್ಲಾರು ಅದಾರ. ಅವ್ರ ಮಾರ್ಗದರ್ಶನದೊಳಗ ದೇವ್ರ ಏಟ್ ಬುದ್ಧಿ ಕೊಟ್ಟಿದಾನ
ಅಷ್ಟ ಸೇವಾ ಮಾಡೇವ್ ಸರ್. ಓಕೆ, ನೀವ್ ಹೇಳೋದ್ ನೋಡಿಬಿಟ್ರಿಗೆ ನಾನು ಏನೋ ಪ್ರವಾಸಕ್ಕೆ ಹೋಗಿ ಬಂದೇನೋ ಅನ್ಸಾಕತೈತಿ ನನಗೆ. ಇಲ್ಲ ಸರ್, ಯಾಕಂದ್ರೆ ಬೇರೆ ಕಡೆ ಹೋಗುದು ಬೇರೆ ರೀ, ಹೌದೌದ್ರಿ. ನಮ್ದು ಏನು ಈ ಭಜನಾ ಸಂಘಟನೆ ಐತಲ್ಲ ಅದ್ರೊಳಗ ಕೂಡಿ ಬೆಳೆದಿದ್ದ ಒಂದ್ ಏನು ಇದು ಪ್ರೀತಿ ಇರ್ತೈತಲ್ರಿ, ಅದೇನ್ ಕೊಟ್ರೆ ಸಿಗಂಗಿಲ್ಲ. ಇಲ್ಲ ಸರ್, ಈಗ ಅಲ್ಲಿ ನಾವು ಭಜನಿಗೆ ಏನು ಹೋಗಿದ್ವಲ್ರಿ, ಎಲ್ಲಾರ ನಾವು ಗಾಡಿ ಬಿಟ್ಟು ಹೇಳಿದ್ವಿ ಅಂದ್ರ ಫಸ್ಟ್ ಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂದ್ಬಿಡುದ್ರಿ. ಹನುಮ ಭಜನ್ ಬ್ಯಾಡ್ರಿ ನಮ್ದು. ಸರ್ವ ನೋಡ್ರಿ ಅಲ್ಲಿಂದ ಭಜನಿ ಮಾಡಕತ್ ಬಿಟ್ರ. ಧರ್ಮಸ್ಥಳ ಅಜ್ಜನ ಗುಡಿ ಬಾಜುಕರಿ ನಮಗ ಅಲ್ಲಿ ಕಮಿಟಿ ಅವ್ರು ಭಜನಾ ಮಾಡಕ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರಿ. ಧರ್ಮಸ್ಥಳ ಮಂಜುನಾಥನ ಗುಡಿ ಬಾಜುಕರಿ ಯಕ್ಷಗಾನ ಇಟ್ಟಿದ್ರಿ. ಅಲ್ಲಿ ಆ ಸ್ಟೇಜ್ ಮೇಲೆ ಭಜನಿ ಹಾಕಚ್ಚಿದ್ರಿ ಎಲ್ಲಾರಿಗೂ. ಬಾಳ ಚಂದ ಮಾಡ್ತಿದ್ರಿ ಇವ್ರು. ಅಲ್ಲಿ ಹೋಗಿ ನೀವು ಭಜನಾ ಮಾಡಿ ಬಂದಿರಿ ಅಂದ್ರೆ ಅದು ಏನೋ ಒಂದು ಕ್ಷೇತ್ರ ಧರ್ಮಸ್ಥಳ ಶಿರ್ಸಿ ಒಳಗ ಬಾರಿ ಎಲ್ಲಾ ಕಡೆ ಮಾಡಿ ಬಂದಾರ. ಮತ್ತೆ ದೇವಸ್ಥಾನಕ್ಕೆ ಎಲ್ಲಿ ಹೋಗೈತಿಲ್ರಿ, ಹಂಗ ನೋಡ್ಕೊಂತ ಬರ್ತಿದಿಲ್ರಿ ಇವ್ರು ಎಲ್ಲಾರು ನಮ್ ಭಜನಿ ಮಂದಿ. ಒಟ್ಟಲ್ಲಿ ಕುಂತ 2 ಪದ ಹೇಳಿ ಬರೋದು. ಹಿಂಗಾಗಿ ಅದಕ್ಕ ಒಂದ್ ವಾರ ಹೋಗೈತ್ರಿ ಸುತ್ತ ಬರ್ಬೇಕಾರ. ಹೌದ್ರಿ? ಹ್ಞೂನ್ರಿ. ಅಡ್ಡಿಲ್ಲ ಅಡ್ಡಿಲ್ಲ. ಅವಾಗ ಕರ್ಕೊಂಡ್ ಹೋಗಿ ಬಂದಾರಿ ನಮ್ಮ ಸಣ್ಣಾರ ಇದ್ರು. ಬಟ್ ಅವಾಗ್ಲಿಂದನ ನಾವು ಭಜನಿ ಒಳಗ ಕೇಳ್ತೇವ್ರಿ. ಈಗ ಮೊದ್ಲಿ ನಂಗೆ ಹೋಗಕ್ ಆಗಂಗಿಲ್ಲ ಮಾಡಂಗ್ರಿ. ಒಟ್ ಎಲ್ಲೇ ಭಜನಿ ಐತಿ ಅಂದ್ರೆ ಹೋಗ್ತೇವ್ರಿ. ಕೇಳಿ ಕಿವಿ ಕೊಟ್ಟು ಅದು ಬಡಿತಂದ್ರ ಸ್ವಲ್ಪ ನಿಂತ ಹೇಳಿ ಹೋಗೋದ್ರಿ. ಏನೋ ಶನಿವಾರ ಅಮಾಸಿ ಗುಡಿ ಒಳಗ ಹಚ್ಚದಾಗೆಲ್ಲ ಹೋಗ್ತೇವ್ರಿ. ಏನ ನಮ್ಗೆ ಸೇವಾ ಮಾಡ್ತೇವ್ರಿ, ಬರ್ತೇವ್ ಸರ್. ಆಮೇಲೆ ಈ ಎತ್ತಿನ ಸ್ಪರ್ಧೆ ಇಟ್ಟಾಗ ನಿರ್ಣಾಯಕರಾಗಿ ನೀವು ಇದ್ ಮಾಡ್ತೀವಿ. ಅದು ನಮ್ ಕಾಕಾರ ಅದಾರ ಇನ್ನೊಬ್ರು. ನಾವು ಈ ಎಕ್ಸ್ಟ್ರಾ ಪ್ಲೇಯರ್ ಅಂತ ಇರ್ತಾರಲ್ರಿ, ಆತರ ಸರ್. ಕರೆಕ್ಟ್ ನಿರ್ಮಾಪಕರ ಅಂತಂದ್ರ ನಮ್ ಕಾಕಾರ ಇಲ್ಲಿ ನಮ್ ಊರಾಗ ಒಂದ್ 4-5 ಮಂದಿ ಇದ್ರಿ. ಅವ್ರು ಹೊಡಿತಿದ್ರ, ನಮ್ನು ಎಕ್ಸ್ಟ್ರಾ ಪ್ಲೇಯರ್ ಅಂತ ಇಟ್ಕೊಂತಿದ್ರಿ. ಅವ್ ಏನೋ ಎದಕರ ಹಿಂಗ್ ಹೋಗ್ಯಾನ ಅಂತಂದಾಗ ಹೊಡಿತಿದ್ವಿ ನಾವು. ಆದ್ರೆ ಕಂಪಲ್ಸರಿ ಆಗಿ ಅಂತಂದ್ರ ಅವ್ರು ಬಾಳ್ ಹೊಡಿದ್ರ ವ್ಯವಸ್ಥಾಪಕರು ಸರ್ ನಮ್ದು ಹುಡುಗರು ಎಲ್ಲಾ. ಆಮ್ಯಾಗ ಇವ್ರ ಅನ್ನಂಗಿಲ್ಲ ಸರ್ ನಮ್ ಕಡೆ ಹೆಂಗಿದ್ರಿ, ಒಟ್ ಒಂದ್ ಟೀಮ್ ಹುಡುಗ್ರಿ. ಅದಕ್ಕೆಲ್ಲ ಈಗ ಅವ್ರ ಇಲ್ಲಿ ಮರಬನ್ ನಾಗಪ್ಪ ಅಂತಿದ್ರಲ್ರಿ, ಅಲ್ಲಿ ಅದಾರಲ್ರಿ, ಅವ್ರು ಬಾಳ ಸಾಥ್ ಕೊಡ್ತಿದ್ರಿ. ಅವ್ರ ನಾಗಪ್ಪ ಮರಬಣ್ಣರ್ ಅಂತ ಅದಾರಲ್ಲ, ಅವ ಯಾವತ್ತಿ ದಾರವತಿ ಅಜ್ಜನ ಗುಡಿ ಬಗ್ಗೆ ಬಾಳ ದುಡ್ದನ್ರಿ. ಅವ ಈ ಗುಡಿ ಕಟ್ಟಾವಲಿಂದ ಇದ್ದಾರ ಇಲ್ಲೇ ಅದಾರ್ರಿ. ಅದ ಈಗ ಮೂಕ ಬಸವಣ್ಣ ಅಂತೇಳಿ ಹೋದ ವರ್ಷ ಇಲ್ಲೊಂದ್ ಬಸವಣ್ಣ ಈಗ ಅದ್ರ ಸಣ್ಣದ ಇಲ್ಲೊಂದು ಹೋರಿ ಮತ್ ಜೋಪಾನ ಮಾಡತ್ತನ್ರಿ. ಅವಂದ ಈ ಗುಡಿಗೆ ಸೇವಾ ಬಾಳ್ರಿ ಅಜ್ಜಾರ್ದು. ನಾವು ಅವ್ರು ಎಲ್ಲಾರು ಒಂದ್ ಗ್ರೂಪ್ ರೀ. ಒಟ್ಟು ಮಜಲ್ ಮಾಡ್ಬೇಕ್ರಿ ಮಾಡೋದು. ದಾನಿಗಳಿಗೆ ಹಿಂಗೆಲ್ಲಾ ಒಟ್ಟು ಯಾರ್ ಕೇಳ್ತಾರ ಎಲ್ಲಾ ರೊಕ್ಕ ಅಂತ ಸಂಗೀತದಿಂದ ಹಾಕಿ ಇಡ್ತೈತಿಲ್ರಿ ಮಜಲ್ ಒಳಗ. ಎಲ್ಲಾರು ದಾನಿಗಳ್ರಿ. ಒಂದ್ ಹಿಡಿಯಕಲಿಂದ ಹಿಡ್ಕೊಂಡು ಒಂದು ಬೈಕ್ ಕೊಡಿಸ್ಯಾರ ಅಂದ್ರು ಎಲ್ಲಾ ದಾನಿಗಳ ಸರ್. ದುಡಿದು ಒಂದ ನಮ್ಮ ಊರ್ ವ್ಯವಸ್ಥಾಪಕರು ಹುಡುಗರು ಸರ್. ಅದೇನೈತೆ ಅಲ್ಲಿ ಜಗದ್ದು ಆಮ್ಯಾಗ ಅದ್ ಏನ್ ನೋಡೋದು ಅದೆಲ್ಲಾನು ಒಟ್ಟ ನೋಡ್ಕೊಂತಿದ್ರಿ. ಹಿರಿಯರ ಸಾಥ್ ಕೊಡೋರಿ. ಏನೋ ಮಾಡಿದ್ರು ಹುಡುಗರು ಒಳ್ಳೇದ್ ಮಾಡ್ತಾರಪ್ಪ ಮಾಡ್ಲಿ ಅನ್ನೋರು. ಒಟ್ ನಮ್ ದುಡಿ ಕೆಲಸ ರೀ. ಆಮ್ಯಾಗ ಅದ್ ಬಂಡವಾಳ ಅಜ್ಜ ಗುಡಿಗೆ ನಿಮಿಸೋದು ಎಲ್ಲಾ ಹಿರಿಯರು. ಒಟ್ಟ ಇದಕ್ ಬಾಳ ಅದಾರಿ ಸರ್. ಒಬ್ರ ಅಂತಿಲ್ರಿ. ಪ್ರತಿಯೊಂದು ನಮ್ ಗೋಕುಲ ಗ್ರಾಮದೊಳಗ ಯುವಕರಿಂದ ಹಿಡ್ಕೊಂಡು ಹಿರಿಯರ ಮಟನು ಇದಕ್ ಬಾಳ ಶ್ರಮಿಸ್ಯಾರಿ. ಅದ್ರಲಿಂದನ ಇದೀಗ ನಮ್ ಗೋಕುಲ ಗ್ರಾಮ ಅನ್ನೋದು ಈ ಅಜ್ಜರ್ಲಿಂದನ ಎಲ್ಲಾ ಕಡೆನೂ ಪ್ರಚಾರ ಆಗಿದೆ. ಇವ್ರ ತಮ್ಮರಿ ಅವ್ರು ಗೋಕುಲಾಗಿರೋ ಇನ್ನೊಬ್ಬ ಹನುಮಪ್ಪ ಅಂತಾರಲ್ಲ, ಅವ್ರು ಇವ್ರ ತಮ್ಮರಿ 3 ಮಂದಿ ಅಣ್ಣ ತಮ್ಮರು ಅಂತ ಸರ್. ಇವ್ರು ಹಿರಿಯರು ಹೇಳ್ತಾರ್ರಿ. ಇವ್ರು ದೊಡ್ಡವ್ರು ಅಂತ್ರಿ. ಇವ ದಾರವತಿ ರಂಗ, ಅವ ಗೋಕುಲಾಗಿರೋ ಬಲ್ಭೀಮ ಅಂತಾರ್ರಿ. ಉಣ್ಕಲ್ ಒಬ್ಬ ಹನುಮಪ್ಪ ಅದನ್ರಿ. 3 ಮಂದಿ ಅಣ್ಣ ತಮ್ಮರಿ ಹನುಮಪ್ಪಗಳು ಅಂತ್ರಿ. ಅವ್ರು ಉಣ್ಕಲ್ಲರ ಏನ ಸರ್ ಇನ್ನೊಂದ್ ವಿಶೇಷ ಅಂದ್ರೆ ಇಲ್ಲಿ ಈಗ ಹಿಂಗಾರಿ ಬಿತ್ತಿಗೆ ಮಾಡುವಾಗ ಮಳಿ ಆಗ್ಲಿಲ್ಲ ಅಂದ್ರೆ ಉಣ್ಕಲ್ಲಿಂದ ಪಾಲ್ಕಿ ತೊಗೊಂಬರ್ತಾರ ಇಲ್ಲಿಗೆ. ಅದನ್ನ ಅವ್ರ ಏನ್ ಮಾಡ್ತಾರಿ, ನಾಳೆ ಬರೋದು ಇವತ್ತಿಗಿಂತ ಮೊದ್ಲ ಬಂದ ಇಲ್ಲಿ ನಮ್ ಗೋಕುಲ್ ಏನ್ ಭಜನಾ ಸಂಘ ಐತಲ್ರಿ, ಅಲ್ಲಿ ಹಿರಿಯರ್ ಕೈಯಾಗ ಬಂದು ಅವ್ರ ಅನ್ನ ಪ್ರಸಾದದ ಎಲ್ಲಾ ಸಂತಿ ಕೊಡಿಸಿ ಹೋಗ್ತಾರ ಸರ್. ನಾವ್ ನಾಳೆ ಹಿಂಗ್ ಬರಾಕತ್ತೀವಿ ಅಂತ ಹೇಳಿ ಇಲ್ಲಿ ನಮ್ಮ ಗ್ರಾಮದವ್ರು ಎಲ್ಲಾರಿಂದ ಅಲ್ಲಿ ಅದನ್ನ ಅಡಿಗೆ ರೆಡಿ ಮಾಡ್ತಾರೆ. ಅಲ್ಲಿ ಅವ್ರು ಅಲ್ಲಿಂದ ಪಾಲ್ಕಿ ತಗೊಂಬಂದು ಇಲ್ಲಿ ಪಾಲ್ಕಿ ಇಳಿವಿ ಇಲ್ಲಿ ಪಲ್ಯಕ್ಷ ಮಾಡ್ಕೊಂಡು ಅವ್ರಿಬ್ರು ಅಣ್ಣ ತಮ್ಮನ ಇಲ್ಲಿ ಭೇಟಿ ಮಾಡಿಸ್ಕೊಂಡು ಹೊಳ್ಳಿ ಇವ್ರಿಬ್ರು ಮತ್ತೆ ಅಲ್ಲಿ ಊರಾಗ ಹನುಮಪ್ಪ ಬರ್ತಾರೆ. ಅಲ್ಲಿಟ್ಟು 2 ಪಾಲ್ಕಿ ಸೇವಾ ಮಾಡಿ ಪೂಜೆ ಮಾಡಿದ್ಮೇಲೆ ಅವ್ರು ಸಂಜೆ ಮುಂದೆ ಉಣ್ಕಲ್ಗೆ ಹೋಗ್ತಾರ್ರಿ. ಒಂದ್ 2 ಪಾಲ್ಕಿ ತಗೊಂಡ್ ಅಲ್ಲಿ ನಮ್ಮ ಊರ ಹತ್ರ ಒಂದ್ ಕೆರೆ ಐತ್ರಿ, ಅಲ್ಲಿ ಮಠ ಹೋದ್ಮೇಲೆ ಅದು ಉಣ್ಕಲ್ ಪಾಲ್ಕಿ ಆ ಕಡೆ ಹೋಗದ್ರಿ, ನಮ್ಮ ಊರ್ ಪಾಲ್ಕಿ ಈ ಕಡೆ ಬರೋದ್ರಿ. ನಾವು ಈ ಸಣ್ಣ ವಯಸ್ಸು ಅಂದ್ರ ನಮಗೊಂದ್ 45 ವರ್ಷ ರೀ. ಅದ್ರೊಳಗ ನಾನ್ ಕಣ್ಣಾರಲ್ಲಿ ನೋಡಿದ್ರೆ 2 ಸಲ ನೋಡೇನ್ರಿ. ಅವ್ರು ಉಣ್ಕಲ್ ಮುಟ್ ಹೊಡೆದ ಮಳಿ ಆಗೈತ್ರಿ. ನಾವು ಇಲ್ಲೇ ನಮ್ ಊರಿಗೆ ಬರ್ಬೇಕಾರೆ ಹನಿ ಹೊಡೆದ್ರಿ. 2 ಸಲ ಮಾತ್ರ ನಾವು ಪ್ರತ್ಯಕ್ಷವಾಗಿ ಕಂಡೇವ್ರಿ. ಮತ್ ಇವ್ರು ಹಿರಿಯಾರಂತೂ ಹೌದು, ಅವ್ರು ಎಷ್ಟ್ ಹೇಳ್ತಾರೋ ನಮಗ ಗೊತ್ತಾಗ್ರಿ. ಅವ್ರು ಪೂರ್ತಿ ಅದನ್ನೆಲ್ಲ ಕಣ್ತುಂಬ ತುಂಬ್ಕೊಂಡ್ ಬಂದಾರ. ಹಿಂಗ ಶಕ್ತಿವಾನ್ರಿ ಅವ್ರು. ಮಳಿ ಬರ್ಸ್ಬೇಕಾದ್ರೆ ಈಗಿನ ಕಾಲಮಾನದಾಗು ಶಕ್ತಿ ಐತೆ ಅಂದ್ರ ಅಲ್ಪ ವಿಚಾರ ಅಲ್ರಿ. ಜಗನ ಅಷ್ಟ್ ಪವರ್ಫುಲ್ ಐತಿ. ನಮಸ್ಕಾರ ರೀ. ನಮಸ್ಕಾರ. ಈಗ ನೀವು ಇದ ಗ್ರಾಮದವ್ರಲ್ಲ? ಹೌದ್ರಿ, ಇದ ಗ್ರಾಮದವ್ರಿ. ಇದ ಭಜನಾ ಮಂಡಳದವ್ರಿ. ನಮ್ಮ ಹೆಸರು ಶೇಖಪ್ಪ ಬುಧನ್ ಅವ್ರ ಅಂತೇಳಿ. ಇವ್ರು ನಮ್ ತಮ್ಮಾರ ಆಗ್ಬೇಕ್ರಿ. ಹೌದನ್ರಿ?
ಈಗ ನೀವು ಅದ್ರ ಭಜನಾ ಸೇವಾ ಮಾಡಿರಿ ಭಜನಾ ಸೇವಾ 90ನೇ ಇಸ್ವಿಯಿಂದನ ನಾವು ಎಲ್ಲ ಇವ್ರೆಲ್ಲಾರು ಕೂಡ ಒಂದ ಟೀಮ್ ರೀ. ಒಂದೇ ಟೀಮ್. ನಾವು ಎಲ್ಲ ಎಮ್ಮೆಳ ಹೇಳುದು ಅಡಿಗೆ ಬಾರಿಸ್ತೀವ್ರಿ. ಇವ್ರಷ್ಟು ಪರ್ಫೆಕ್ಟ್ ಬಾರಿಸೋದಿಲ್ಲ, ಆದ್ರೂ ನೀವು ಬಾರಿಸ್ಕೊಂತ ಅಂತೀರಿ. ವೆರಿ ಗುಡ್. ಎಮ್ಮೆಳ ಮಾತ್ರ ಎಲ್ಲಾ ಇವ್ರು ಎಷ್ಟು ಪದ ಹೇಳ್ತಾರ ಅಷ್ಟು ಪದನು ಹೇಳ್ತೇವ್ರಿ. ಅಕಸ್ಮಾತ್ ಎಲ್ಲಾರ ಭಜನೆಗೆ ಹೋದಾಗ ಇವ್ರಿಗೆ ಸ್ವಲ್ಪ ನೆನಪಿಲ್ಲ ಅಂತ ನಾವ್ ಇಂಥವನ್ನ ಹೇಳಪ್ಪ ಅಂತೇಳಿ ಅವ್ರಿಗೆ ಸಪೋರ್ಟ್ನು ಮಾಡ್ತಿದ್ವಿ. ನಮ್ಮ ಎದುರಾಳಿಗಳು ಯಾವ ಪದ ಹೇಳಿದ್ರ ಅದಕ್ಕೆ ಯಾವ ಉತ್ತರ ಕೊಡ್ಬೇಕು ಅಂತದ ಹೇಳ ಅಂದ್ರ ಹೊಂದದಂತ ನಾವ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಎತ್ತವ್ರಿಗೆ ಮುಂದುವರ್ಸ್ಕೊಂಡ್ ಬರ್ತಿದ್ವಿ. ಹಿಂಗೆಲ್ಲ ಮಾಡ್ಕೊಂತ ಬಂದೇವ್ರಿ ನಾವು. ಇಲ್ಲ ಅಡ್ಡಿಲ್ಲ, ನಿಮ್ದು ಸೇವಾ ಎಲ್ಲ ಸತ್ ಕೆಟ್ಟಿದ್ದನ್ನು ಮಾಡ್ತೀವಿ, ದೇವ್ರ ಕಾರ್ಯಕ್ರಮನು ಮಾಡ್ತೀವಿ. ಇಲ್ಲಿ ಮಟನು ನಾವೆಲ್ಲ ಸರಿಯಾಗಿ ಮಾಡ್ಕೊಂತ ಬಂದೇವ್ರಿ ನಾವು. ವೆರಿ ಗುಡ್. ಭಗವಂತನ ಆಶೀರ್ವಾದ ನಿಮ್ಮಂತರ ಎಲ್ಲರ ಮೇಲೂ ಇರ್ಲಿ. ನಮಸ್ಕಾರ ರೀ ಅಣ್ಣ. ನಮಸ್ಕಾರ ರೀ. ನಮಸ್ಕಾರ. ನೀವು ಈ ಭಜನಾ ಟೀಮ್ ಒಳಗೆ ಇದ್ದಾರಲ್ರಿ? ನೀವು ಅದ್ರ ಈಗ ನಮ್ಮ ಬಿಮ್ಸಿ ಮಾಸ್ತರ್ ಆಗ್ಲಿ ನಿಮ್ದೇನ್ ಟೀಮ್ ಐತಲ್ಲ, ಬೇರೆಯವ್ರಿಗೆ ಏನಾರ ಸೇವಾ ಮಾಡಕ್ ಹೋದಾಗ ನೀವು ಸಹಿತ ಅದ್ರೊಳಗೆ ಭಾಗವಹಿಸಿರಿ? ಭಾಗವಹಿಸಿರಿ. ಇವ್ರ ನಮ್ಮ ಮಾವ ರೀ, ಇವ್ರ ನಮ್ಮ ಕಾಕಾರ, ಇವ್ರು ಕಾಕಾರ ಆಗ್ಬೇಕ್ರಿ, ಅವ್ರ ನಮ್ಮ ದೊಡ್ಡಪ್ಪ ರೀ. ಎಲ್ಲಾರು ಒಟ್ಟ ಗುಡಿ ಒಳಗ ಈಗ ಬ್ಯಾರೆಯವ್ರಿಗೆ ಹೊಂಟಾಗ ಇಷ್ಟು ಬ್ಯಾರೆ ಊರಿಗೆ ಹೊಂಟ್ರಾತ್ರಿ. ಊರಾಗ ಯಾವ ಕಾರ್ಯಕ್ರಮ ಆದ್ರಾತ್ರಿ. ಮತ್ ನಮ್ದೊಂದ್ ಹೆಜ್ಜೆ ಮೇಳನೂ ರೀ. ಹೆಜ್ಜೆ ಮೇಳನೂ ಐತ್ರಿ? ಹೆಜ್ಜೆ ಮೇಳನೂ ಐತ್ರಿ. ಹೆಜ್ಜೆ ಮೇಳಕ್ ಮೂಲತಃ ಮಾಸ್ತರ್ ಅವ್ರ ರೀ. ಅಡ್ಡಿಲ್ಲ. ಈಗ ಬಸಪ್ಪ ನಾಯ್ಕರ್ ಅಂತ ಅವ್ರು ಮೂಲತರಿ. ಸಿದ್ದಾರ್ಥಿ ಮರಮಣ್ಣ ಬಸಪ್ಪ ಮರಮಣ್ಣ ಅವ್ರು, ಇವ ಬಸಪ್ಪ ನಾಯ್ಕರ್, ಭೀಮಪ್ಪ ಬುಧಣ್ಣ ಅವ್ರು, ಇವ್ರೆಲ್ಲ ಹಿಂದಾಡ್ಸಕ್ ಮತ್ ಇವ್ರು ಹೆಜ್ಜೆ ಪದ ತಯಾರು ಮಾಡಿದ್ದಾರೆ. ಹೆಜ್ಜೆನೂ ಆಡ್ತೇವ್ರಿ. ಅಡ್ಡಿಲ್ಲ. ಆದ್ರ ದಪ್ಪನ ಹೆಜ್ಜೆ ಅಲ್ರಿ ನಮ್ಮ ತಾಳದ ಹೆಜ್ಜೆ. ಆರ ಈ ತಾಳಕ್ಕೆ ತಕ್ಕನ ಹೆಜ್ಜೆ ಹಾಕ್ಬೇಕು. ಇವೆಲ್ಲಾರ ನಾವ್ ದಪ್ಪ ಬಿಡ್ತೀವಿ ಹಂಗಾಗಿ ಅದಾಗ ಮಾಡಿ ಹೋಗ್ತೀವಿ ಅಂದ್ರ ಆ ಪದಗಳು ನಮ್ಗ ನಡೀದಲ್ರಿ. ಹೆಜ್ಜೆಗೆ ಕರೆಕ್ಟ್. ಓಕೆ, ನಮಸ್ಕಾರ. ನಮಸ್ಕಾರ ಅಜರ್. ನಮಸ್ಕಾರ ರೀ. ನಮಸ್ಕಾರ ಅಜರ್, ತಮ್ಮ ಹೆಸರು ಅಂದ್ರೆ? ಮಾರುತಿ. ಮಾರುತಿ ಗೋಡಿಯವರ. ಈಗ ನೀವು ಹಾಡ್ತಿರಲ್ಲ? ಹಾಡ್ತೀವಿ. ಹಾರ್ಮೋನಿಯಂ ಬರ್ಸ್ಕೊಂತ ಹಾಡ್ತೀರಿ? ಒಟ್ಟು ಹಾಡ್ತೀರಿ? ಅವ್ರ ಮಾಸ್ತರ್ ಬರ್ಸಿದ್ರಿ ಒಟ್ಟು ಹಾಡ್ತೀರಿ? ವೆರಿ ಗುಡ್. ಅಡ್ಡಿಲ್ಲ. ಈಗ ನಿಮ್ ಎಲ್ಲಾ ಟೀಮ್ ಏನ್ ಐತಲ್ರಿ ಮೊದಲಿಂದನು ಎಲ್ಲಾರು ಅವಾಗಿಂದನು ಕೂಡಿ ಬಂದಿರಿ, ಇಲ್ಲಿ ಮಟನು ಕೂಡಿದಿರಿ? ಇವ್ರು ಇನ್ನೂ ಹಿಂದ್ರಿ. ನಾವ್ ಮೊದಲ ನನಗೀಗ 64 ರೀ. ಓ, ನಿಮ್ಗಿಂತ 4-5 ವರ್ಷ ಮುಂದೆ. 64 ರೀ. ಈಗ ನೋಡಿದ್ರೆ ನಮ್ಗೆ ಅನ್ಸಂಗಿಲ್ಲಲ್ರಿ? 64 ನೋಡ್ರಿ, ಇನ್ನು ಎಷ್ಟು ಉತ್ಸಾಹ ಐತಿ. ಮತ್ತೆ ಅಷ್ಟ ಗಟ್ಟಿದಾರ ಕೆಲ್ಸಕ್ಕೆ ಹೋಗ್ಕನ್ರಿ. ಹೌದ್ರಿ? ಕೆಲ್ಸಕ್ಕೆ ಹೋಗೋನು. ಈಗಿನ ಪೀಳಿಗೆ 64 ಅಲ್ರಿ, ಈಗ 34 ಒಟ್ಟ ಮನೆಗೆ ಸರ್ ಅವ್ರು. ಅಡ್ಡಿಲ್ಲ. ಮತ್ತೆ ರಾತ್ರಿ ಬೆಳತಾಕು ಭಜನೆ ಮಾಡಿ ಸರ್, ಬೆಳಿಗ್ಗೆ ಈಗ ನೀವು ಇಷ್ಟ ಗಟ್ಟಿ ಇರಕ್ ಕಾರಣ ಅಂದ್ರ ನೀವೇನ್ ದುಡಿತೀರಲ್ಲ ಅದರಿ. ಈ ಭಗವಂತನ ಸೇವಾ ಆಗಿರ್ಬೋದು ಅಥವಾ ನೀವೇನ್ ಹೊಲ ದುಡಿದಾಗಿರ್ಬೋದು. ನಮ್ದ ಮ್ಯಾಲ ಓಣ್ಯಾಗ ಐತ್ರಿ ಮನಿ. ನಾವ್ ಸೇವಾ ಮಾಡುದು ತಳಗ. ಹೆಜ್ಜೆ ಮೇಳ ಆಡೇನ್ರಿ, ಹೆಜ್ಜೆ ಆಡೇನಿ, ಭಜನಿ ಎಲ್ಲ ಅಲ್ಲೇ. ವೆರಿ ಗುಡ್. ಇರ್ಲಿ, ಭಗವಂತನ ಆಶೀರ್ವಾದ, ಆರೋಗ್ಯ, ಆಯುಷ್ಯ ಇನ್ನೂ ಭಗವಂತ ಹೆಚ್ಚಿಗೆ ಕೊಡ್ಲಿ ಅಂತ ನಾವು ಸಹಿತ ಬೇಡ್ಕೊಂತೇವಿ. ನಮಸ್ಕಾರ. ನಮಸ್ಕಾರ. ಗುರುಗಳ, ಈಗ ಇಲ್ಲಂತೂ ನಿಮ್ಮ ಎಲ್ಲಾ ಭಜನಾ ಟೀಮಿಂದ ಏನು ಇಲ್ಲಿವರೆಗೆ ಹೆಂಗ್ ನಡೆದು ಅಂತೇಳಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತೆ ನೀವು ಹೇಳಿದ್ರಿ, ನಾವು ಕೇಳಿದ್ವಿ, ನೀವೆಲ್ಲ ಹೇಳಿದ್ರಿ. ನಮಗೂ ಬಹಳ ಖುಷಿ ಅನಿಸ್ತೆ. ಆಮೇಲೆ ಈಗ ನೀವು ಮೂಲ ನಿಮ್ಮ ಏನೋ ಗ್ರಾಮದೊಳಗ, ಗೋಕುಲ ಗ್ರಾಮದೊಳಗ ಭಜನೆ ಮಾಡ್ತಿದ್ರಲ್ಲ, ಆ ದೇವಸ್ಥಾನ ಸ್ವಲ್ಪ ಹೋಗ್ಬರ್ರಿ. ಬರಲ್ಲ, ಹೋಗ್ಬರ. ನಮಸ್ಕಾರ.